ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಬೆಳಗಿನಿಂದ ಸಂಜೆವರೆಗೆ ನಡೆದ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಬಂದಿದ್ದೇನೆ. ಒಂದೊಂದೇ ಸುದ್ದಿಯನ್ನು ತಮಗೆ ತಲುಪಿಸ್ತಾ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆಯೇ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ಸುದ್ದಿಯ ಹಿಂದೆ ಒಂದು ಸುದ್ದಿ ಇರುತ್ತೆ. ಆ ಸುದ್ದಿಯನ್ನು ಹೆಕ್ಕುವ ಯತ್ನ, ಅದಕ್ಕೆ ವಿಶ್ಲೇಷಣೆ ಮಾಡ್ತೀವಿ. ಹಾಗೆ ವಿಭಿನ್ನ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಕೂಡ ಅವಕಾಶ ಇದೆ. ಯಾಕೆಂದರೆ ಸುದ್ದಿ ಅನ್ನುವುದು ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರು ಕೂಡ ಸುದ್ದಿಯ ಹಿಂದೆ ಇರುವುದಿರುತ್ತಲ್ಲ, ಅದು ತುಂಬ ಮಹತ್ವದ್ದು ಅಂತ ನಾನು ನಂಬಿದ್ದೇನೆ. ಏನೇ ಇವತ್ತು ಕೂಡ ಅತಿಥಿಗಳು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಮೊದಲು ಅವ್ರನ್ನ ನಾನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ JDS ಪಕ್ಷದ ಭೋಜೇಗೌಡರಿದ್ದಾರೆ. ಸರ್, ಪ್ರೀತಿಯಿಂದ ತಮಗೆ ಸ್ವಾಗತ. ಹಾಗೆಯೇ ವಕೀಲರು, ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ ಅನಂತ್ ನಾಯಕ್ ಇದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀವಿ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಕಾಂಗ್ರೆಸ್ ಪಕ್ಷದ ಕಿರಿಯ ನಾಯಕರು ಅಂತ ಹೇಳ್ಬೋದು, ಗೊತ್ತಿಲ್ಲ, ಆದರೆ ತುಂಬ ಒಂಥರ ಲವಲವಿಕೆಯ ವ್ಯಕ್ತಿ ಅವ್ರು ನಟರಾಜ್ ಗೌಡ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್. ಇನ್ನು BJPಯ ಅತಿಥಿ ಏನಿದ್ದಾರೆ ಅವ್ರು ಯಾವುದೇ ಕ್ಷಣದಲ್ಲಿ ನಮ್ಮನ್ನು ಜಾಯಿನ್ ಆಗ್ಬೋದು. ಎಲ್ಲದಕ್ಕಿಂತ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಪರಪ್ಪರ ಅಗ್ರಹಾರದ ಅವಾಂತರ. 2000 ಇಸ್ವಿ ಬಳಿಕ ಜೈಲಿನಲ್ಲಿದ್ದ VIP ಬಂದಿಗಳ ಬಗ್ಗೆ ತನಿಖೆಗೆ ಆಗ್ರಹ. CMಗೆ ಪತ್ರ ಬರೆದ ಬ್ರಿಜೇಶ್ ಕಾಳಪ್ಪ. ನಾಡಧ್ವಜ ಮಾನ್ಯತೆಗಾಗಿ ಸರ್ಕಾರದಿಂದ ಸಮಿತಿ ರಚನೆ. ಆಡಳಿತ ನಿರ್ಧಾರಕ್ಕೆ BJPಯಿಂದ ಆರಂಭದಲ್ಲೇ ಅಪಸ್ವರ. ಇದು ಏಕ ರಾಷ್ಟ್ರದ ಕಲ್ಪನೆಗೆ ವಿರೋಧ ಅಂತಿದೆ ಕೇಸರಿ ಪಡೆ. ಮಹದಾಯಿ ವಿಚಾರದಲ್ಲಿ ರಾಜಿ ಇಲ್ಲವೇ ಇಲ್ಲ. ಕೋರ್ಟ್ ಹೊರಗಿನ ಚರ್ಚೆಗೆ ನಮ್ಮ ಸಮ್ಮತಿ ಇಲ್ಲ. ಕುಡಿಯುವ ನೀರಿನ ತಕರಾರು ಮುಂದುವರಿಸಿದ ಪರಿಕ್ಕರ್ ಸರ್ಕಾರ. BJP ಹೈಕಮಾಂಡ್ ಅಂಗಳಕ್ಕೆ ಬಂತು ವಿನಯ್ ಕಿಡ್ನಾಪ್ ಕೇಸ್. ಈಶ್ವರಪ್ಪ PA ಅಪಹರಣದ ಬಗ್ಗೆ ವರದಿ ಕೇಳಿದ ಅಮಿತ್ ಶಾ. ಕೇಸರಿ ಬಳಗದಲ್ಲಿ ನಿಲ್ಲದ ತಳಬಳ. BCCIನಲ್ಲಿ ಮುಂದುವರಿದ ಶಾಸ್ತ್ರೀಯ ಆಟ. ರವಿ ಆಪ್ತ ಭರತ್ ಅರುಣ್ಗೆ ಬೌಲಿಂಗ್ ಕೋಚ್ ಆಗಿ ನೇಮಕ. CSCಯಲ್ಲಿ ಗಂಗೂಲಿಗೆ ಮತ್ತೆ ಹಿನ್ನಡೆ. ಮೊದಲ ಸುದ್ದಿ ನಾವು ಹೇಳಿದಾಗ ಅದು ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಿದ್ದು. ಏನು, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದಿನಕ್ಕೊಂದರಂತೆ ಅಕ್ರಮಗಳ ವಿಚಾರಗಳು ಬಯಲಾಗ್ತಾ ಇವೆ. ಇದರಲ್ಲಿ ಯಾವುದು ಸತ್ಯನೋ ಸುಳ್ಳು ಹೋಗೋದಿಲ್ಲ. ಇದರ ನಡುವೆ 2000 ಇಸ್ವಿ ಬಳಿಕ ಕಾರಾಗೃಹದಲ್ಲಿ ಬಂದಿಯಾಗಿದ್ದ ಎಲ್ಲ ರಾಜಕೀಯ VIP ಬಂದಿಗಳೇನಿದ್ದಾರೆ ಅವರ ಬಗ್ಗೆ ತನಿಖೆ ನಡೆಸುವಂತೆ ಕೂಗು ಕೇಳಿಬರ್ತಾ ಇದೆ. ಈ ಕುರಿತು ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳ ಮಾಜಿ ಕಾನೂನು ಸಲಹೆಗಾರ ಬ್ರಿಜೇಶ್ ಕಾಳಪ್ಪ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಕಳೆದ 2000 ಇಸ್ವಿಯಿಂದ ಇಲ್ಲಿಯ ತನಕ VIP ಸೆಲ್ಗಳಲ್ಲಿ ನಡೆದ ಸಂಪೂರ್ಣ ವ್ಯವಹಾರನೋ ಅದ್ರ ಬಗ್ಗೆ ತನಿಖೆ ನಡೆಸುವಂತೆ ಅವರು ಪತ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಇದು ಏನು ಅಂತಂದರೆ ಬೇರೆ ಬೇರೆ ರೀತಿಯ, ನಾನು ನಿನ್ನೆ ಕೂಡ ಮಾತಾಡ್ತಾ ಹೇಳಿದ್ವಿ, ಇಲ್ಲಿ ಏನು ಈ ತನಿಖೆಗೆ ಆದೇಶ ನೀಡಲಾಗಿದೆ. 3 ಜನ, ಒಬ್ಬರು ಆರೋಪ ಮಾಡಿದ ಅಧಿಕಾರಿ, ಇನ್ನಿಬ್ಬರು ಆರೋಪಕ್ಕೆ ಒಳಗಾದವರು, 3ರನ್ನು ಕೂಡ ಈಗ ವರ್ಗಾವಣೆ ಮಾಡಲಾಗಿದೆ. ಸೊ ಆರೋಪ ಮಾಡಿದ ವ್ಯಕ್ತಿ ಏನಿದ್ದಾರೆ ರೂಪಾ ಅವರು ಸಿವಿಲ್ ಸರ್ವಿಸ್ ರೂಲ್ಸನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಅವರ ಮೇಲಿನ ಆರೋಪ. ಇನ್ನು ಆರೋಪವನ್ನು ಯಾರು ಹೊತ್ತಿದ್ದಾರೋ ಅವರು ಸತ್ಯನಾರಾಯಣ ರಾವ್ ಇರ್ಬೋದು, ಕೃಷ್ಣಕುಮಾರ್ ಇರ್ಬೋದು, ಅವರ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅವರು ಅದೇ ಸ್ಥಾನದಲ್ಲಿ ಮುಂದುವರಿಯರು. ಅದಕ್ಕೆ ರಾಜಕೀಯ ಬೇರೆ ಬೇರೆ ಟರ್ನ್ ತಗೊಳ್ತಾ ಇದೆ. ನಮ್ಮಲ್ಲಿ ಒಂಥರ ಈ ದೇವರನ್ನು ಸೃಷ್ಟಿಸುವ ಪ್ರಕ್ರಿಯೆ ನಡೀತಾರೆ. ನಾವು ದೇವರನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಇಲ್ಲೂ ಹಾಗೆ ಇದ್ದಕ್ಕಿದ್ದ ಹಾಗೆ ರೂಪ ಎಲ್ಲ ಭ್ರಷ್ಟಾಚಾರವನ್ನು ವಿರೋಧಿಸುವ ಒಬ್ಬ ಮಹಾನ್ ನಾಯಕ ಆಗಿ ಮಾಧ್ಯಮಗಳಲ್ಲಿ ಹೊರಹೊಮ್ಮುತ್ತದೆ. ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಬೇರೆ. ಬಟ್ ನಮಗೆ ಈ ಮೂರ್ತಿಯನ್ನು ಸೃಷ್ಟಿಸುವ, ಮೂರ್ತಿಯನ್ನು ಕೆತ್ತನೆ ಮಾಡುವ ಕೆಲಸ ಗೊತ್ತು. ಒಂದು ಸಲ ಮೂರ್ತಿ ನಿಲ್ಲಿಸಿದ ಮೇಲೆ ಅದರ ಭಂಜನೆ ಮಾಡೋದಕ್ಕೆ ಯಾರೂ ಸಾಧ್ಯ ಆಗಲ್ಲ. ಸೊ ಆದರೆ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬ್ರಿಜೇಶ್ ಕಾಳಪ್ಪ ಹೇಳ್ತಾರೆ, 2000 ಇಸ್ವಿಯಿಂದ ನಂತರ ಯಾರು VIP ಏನು ಕೈದಿಗಳಿದ್ದರು ಅವರ ಇದ್ದಂಥ ಸಂದರ್ಭದಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳು ಅಗಳ ಬಗ್ಗೆ ತನಿಖೆ ನಡೀಬೇಕು ಅಂತ. ಮೊದಲು ಭೋಜೇಗೌಡರೆ, ನಿಮ್ಮ ರಿಯಾಕ್ಷನನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು 2000 ನಂತರ ನಡೆದಿದ್ದು
ಬೇರೆ ಬೇರೆ ಮುಖ್ಯಮಂತ್ರಿಗಳು ಭಾಳ ಜನ ಹೋಗಿ ಬಂದಿದ್ದಾರೆ ಪರಪ್ಪನಗ್ರಹಕ್ಕೆ, ಚರ್ಚೆ ಮಾಡಬೇಕಾಗಿಲ್ಲ, ಹೋಗೋದು ಬರೋದು ನಡೀತಾ ಇರುತ್ತೆ. ಎಸ್, ಐ ವಾಂಟ್ ಟು ನೋ ಯುವರ್ ರಿಯಾಕ್ಷನ್ಸ್. ನೋಡಿ, ಬ್ರಿಜೇಶ್ ಕಾಳಪ್ಪನವರು 2000 ಇಸ್ವಿಯಿಂದ ತನಿಖೆ ಮಾಡಿ ಅಂತ ಕೊಟ್ಟಿದ್ದು ಸ್ವಾಗತಾರ್ಹ. ಅವರಿಗೆ ರಿಸಲ್ಟ್ ಇವಾಗಲೇ ಬೇಕೋ 2025ಕ್ಕೆ ಬೇಕನ್ನೋದು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ನಾನು. ಎಸ್, ಯಾಕೆ ಅಂತ ಹೇಳಿದ್ರೆ, ಈ ರೂಪ ಅವರು ಈ ಗಲಾಟೆ ಶುರುವಾದ ಮೇಲೆ ಇಲ್ಲಿವರೆಗೆ ಒಂದು ಸಣ್ಣ ವಿಚಾರ, ಸಣ್ಣ ಒಂದು ತನಿಖೆ ಆಗಲಿ ಅಥವಾ ಏನಾದರೂ ಒಂದು ಆ್ಯಕ್ಷನ್ ಮಾಡ್ತಕ್ಕಂಥದ್ದನ್ನು ಇವತ್ತವರೆಗೆ ಇಷ್ಟೊತ್ತವರೆಗೂ ಆಗಲಿಲ್ಲ ಅಂದಮೇಲೆ ಇದನ್ನು ಹೆಂಗೆ 2000 ಇಸ್ವಿಯಿಂದ VIP ಯಾರ್ಯಾರು ಇದ್ದರು ಏನೇನಿದ್ರು ಅನ್ನೋ ತನಿಖೆ ಮಾಡೋಕ್ಕೆ ಹೋದರೆ ಹೌ ಮಚ್ ಟೈಮ್ ಈಸ್ ರಿಕ್ವೈರ್ಡ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವರಿಗೆ ಕೆಲಸ ಮಾಡಿದವರು 1 ತಿಂಗಳಲ್ಲಿ ಕೊಡ್ಬೋದು, ಕೆಲಸ ಮಾಡೋಕ್ಕೆ ಆಗದಿದ್ದ ಅನ್ನೋದು ಹೊಲದ ಗಂಟಿಗೆ ಮಸಲ್ ಕಲ್ಲು ಅಂದಾಗ ಇದು ಕೆಲಸ ಸಾಧ್ಯ ಇಲ್ಲ. ಒಂದು ಸಲಹೆ ಒಳ್ಳೇದಿದೆ. 1 ಸೆಕೆಂಡು, ನಾನು ಒಂದು ಮಾತು ಹೇಳ್ತೀನಿ. ತಾರೀಕು 1/1/2017 ರೂಪ ಅವರು ಆ ಜೈಲಿನ ಒಂದು DIG ಆಗಿ ರಿಪೋರ್ಟ್ ಮಾಡ್ತಾರೆ. 1/1/16ಕ್ಕೆ 1.5 ವರ್ಷಕ್ಕೆ ಸತ್ಯನಾರಾಯಣ ಅಲ್ಲಿಗೆ ಹೋಗಿ 1.5 ವರ್ಷ ಆಯಿತು. ಇವರು ಹೋಗಿ 7 ತಿಂಗಳಾಯಿತು. ನಾನು ಒಂದು ಮಾತು ಹೇಳೋದು, ಇವರು DIG ಆಗಿ ಅಲ್ಲಿ ಹೋದ ತಕ್ಷಣ ನೀವು ಆ ಜೈಲನ್ನ ನೋಡಿದ್ದೀರಲ್ವಾ, ಜೈಲಿನಲ್ಲಿ ಏನೇನು ನಡೀತಾ ಇದೆ ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ಆವಾಗಲೇ ಬಂದಿದೆಯಲ್ವಾ 7 ತಿಂಗಳ ಹಿಂದೆನೇ. 7 ತಿಂಗಳಿಂದ ನೀವು DIG ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಶಶಿಕಲಾ ಅವರು ಆ ಜೈಲಿಗೆ ಬಂದು ಎಷ್ಟು ಸಮಯ ಆಯಿತು? ಆ ಸಮಯದಲ್ಲಿ ಅವ್ರು ಯೂನಿಫಾರ್ಮ್ನಲ್ಲಿ ಇದ್ರೋ ಇಲ್ವೋ, ಅವ್ರು ಯಾವ ಯೂನಿಫಾರ್ಮ್ನಲ್ಲಿ ಇದ್ದರು, ಅವರ ನಡವಳಿಕೆಗಳು ಏನಿತ್ತು, ಅವ್ರಿಗೆ ಈ 5 ರೂಮ್ ಕೊಟ್ಟಿದ್ರೋ ಇಲ್ಲೋ ಅನ್ನೋದು ನಿಮ್ಮ ಗಮನಕ್ಕೆ 6-7 ತಿಂಗಳ ಹಿಂದೆ ಬಂದಿದೆಯೋ ಇಲ್ವೋ? ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಕ್ಷ ಅಧಿಕಾರಿ ಅನ್ನೋದು ವಿಚಾರ ಆಮೇಲೆ ಮಾತಾಡ್ತೀನಿ ನಾನು. ನೀವು 7 ತಿಂಗಳಿಂದ ಈ ರಿಪೋರ್ಟ್ ಕೊಡೋ ವಿಚಾರದಲ್ಲಿ ಅಲ್ಲಿ ಅನಿತಾ ಅಂತ ಒಬ್ಬರು ಮಹಿಳಾ ಕೈದಿನ ನೋಡ್ತಕ್ಕಂಥವ್ರು ಒಬ್ರು ಇದ್ದಾರೆ. ಅವ್ರ ಡ್ಯೂಟಿ ಏನು, ಅಲ್ಲಿರ್ತಕ್ಕಂಥ ಮತ್ತು ಲೋವರ್ ಸಿಬ್ಬಂದಿಗಳ ಕಾರ್ಯ ಏನು, ಅವರೆಲ್ಲ ಏನು ಕಾರ್ಯನ ಸರಿ ಮಾಡಿದಾರೆ ಇಲ್ಲ ನನ್ನ DIG ಆಗಿ ನೀವು ಗಮನ ಮಾಡಿದ್ರಲ್ಲ. 4th ವಿತ್ DIGಗೆ ಪವರ್ ಇರಲಿಲ್ಲ, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಸಾಕ್ತಕ್ಕಂಥದ್ದು. ನೀವು 4th ಮಾಡಿ ಬಿಸಾಕಿದ್ರೆ ಆಗ ನಿಮ್ಮನ್ನ ನಾನು ಒಪ್ತಾ ಇದ್ದೇನೆ ಒಬ್ಬರು ದಕ್ಷ ಅಧಿಕಾರಿ ಅಂತ. ಆಮೇಲೆ ಬೇಕಾದ್ರೆ ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ. ಇದು ನಿಮಗೆ ಬಂದಿರತಕ್ಕಂಥ ವೈಷಮ್ಯ ಒಂದು DIG ಮತ್ತು IG ನಡುವೆ ನಾಟ್ ರಿಫಾರ್ಮ್ ಮಾಡಬೇಕು ಅಂತ, ಜೈಲಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ರಿಫಾರ್ಮ್ ಮಾಡಬೇಕು ಅಂತ ನಿಮ್ಮ ದೂರದೃಷ್ಟಿ ಇದ್ರೆ ನೀವು ಅಲ್ಲೇ ನೀವೇ ಸರಿ ಮಾಡ್ತಕ್ಕಂಥ ಅಧಿಕಾರ ಇತ್ತು. ನೀವು ಯಾಕ್ರಿ ಅವರು ಸಸ್ಪೆಂಡ್ ಮಾಡಿದ್ರಿ, ಈ ರಿಫಾರ್ಮ್ ಯಾಕ್ರಿ ಮಾಡಿದ್ರಿ ಅಂತೇಳಿ IG ನಿಮಗೆ ಕೇಳಕ್ಕೆ ಅಧಿಕಾರ ಇರಲಿಲ್ಲ. ಅದೇ DIG ಆಗಿ ನಿಮ್ಗೆಲ್ಲ ಪವರ್ ಇತ್ತು. ನಿಮಗೆ ಆ ಪವರ್ನ ಸರಿಯಾದ ರೀತಿ ಯುಟಿಲೈಸ್ ಮಾಡಲಿಲ್ಲ ನೀವು 6-7 ತಿಂಗಳಿಂದ. ಈಗ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕನ್ಸಿಡರೇಷನ್ ಆಗಲಿಲ್ಲ, ಇನ್ನೊಂದು ಆಗಲಿಲ್ಲ ಅಂತೇಳಿ ಅದನ್ನ ಆಮೇಲೆ ಮಾಡ್ತೀವಿ. ಕನ್ಸಿಡರೇಷನ್ ಆಗಲಿಲ್ಲ, ಅದೇನೋ ಜನ ಮಾತಾಡ್ತಾ ಇದ್ದಾರೆ, ನಾನಲ್ಲ, ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿಂಗೆ ಈ ಥರ ಇತ್ತು ಅನ್ನೋ ವಿಷಯನ ನೀವು ಈಗ ರಿಪೋರ್ಟ್ ತಗೊಂಬಂದು ಈಗ ಕೊಟ್ಟು ನಾನು ಒಬ್ಬ ದಕ್ಷ ಅಧಿಕಾರಿ ಅಂತ ಸಮಾಜಕ್ಕೆ ತೋರ್ಸಕ್ಕೆ ಹೊರಟಿದ್ದೀರಲ್ಲ, ಇಲ್ಲಿ ನಿಮ್ಮ ಲ್ಯಾಪ್ಸಸ್ ತುಂಬ ಇದೆ ಅನ್ನೋ ವಿಚಾರ ಸಂದರ್ಭದಲ್ಲಿ ಹೇಳ್ತೀನಿ. ಇದರಲ್ಲಿ 2000 ಇಸ್ವಿಯಿಂದ ಇಲ್ಲಿವರೆಗೂ ತನಿಖೆ ಆಗಬೇಕು, ಯಾರ್ಯಾರೋ ಆರೋಪಿಗಳು ಖೈದಿಗಳು ಇದ್ರು ಅನ್ನೋದು ಪ್ರಶ್ನೆ ಇದೆ. ನಮಗೆಲ್ಲ ಕರ್ನಾಟಕದ ಜನತೆಗೆ ಗೊತ್ತು, ಕರ್ನಾಟಕದ ರಾಜ್ಯದ ಇತಿಹಾಸದ ಒಳಗಡೆ ಯಾರು ಹೋಗಬಾರ್ದು ಅಂತಂದೇಳಿ ನಾನು ಅಂದ್ಕೊಂಡಿದ್ವು. ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರಾದಿಯಾಗಿ ಎಲ್ಲರೂ ಅಲ್ಲಿಗೆ ಹೋಗಿ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ದುರಂತ ಅಂದರೆ ಹೊರಗಡೆ ಬಂದವರು ಈಗ ಆ ವ್ಯವಸ್ಥೆಯ ಬಗ್ಗೆ ಏನು ಅಭಿಪ್ರಾಯಗಳನ್ನು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಅಂದರೆ ಜೈಲಿನ ಒಳಗಡೆನೂ ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿಯ ಸೌಲಭ್ಯಗಳು ಇರಬೇಕು, ಅಲ್ಲಿ ಅದನ್ನು ಯೂನಿಫಾರ್ಮಿಟಿ ನಾಗರಿಕ ಸೌಲಭ್ಯಗಳನ್ನು ಕೊಡಬೇಕು, ಅದನ್ನು ನಾವು ಗೌರವಿಸ್ತೀವಿ. ಆದರೆ ಅದನ್ನು ಸರಿ ಮಾಡುವಂಥ ಜಾಗದಲ್ಲಿ ಜವಾಬ್ದಾರಿತ ಜಾಗದಲ್ಲಿದ್ದಂಥ ಅಧಿಕಾರಿಗಳು ಯಾವಾಗ ಯಾವ ಕೆಲಸವನ್ನು ಮಾಡಬೇಕಂತ ಆಗ ಮಾಡದೆ ಈಗ ಏನೋ ಕಾರಣಕ್ಕಾಗಿ ಏಕಾಏಕಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಕೊಡೋದು, ಅಥವಾ ಅವ್ರ ವಿರುದ್ಧ ಇವ್ರು ಆರೋಪ ಮಾಡೋದು, ಇವ್ರ ವಿರುದ್ಧ ಅವ್ರು ಆರೋಪ ಮಾಡೋದು ಅಂತ ಹೇಳಿದ್ರೆ ಕಾನೂನಿಲ್ವಾ? ಅದಕ್ಕೊಂದು ಚೌಕಟ್ಟಿಲ್ವಾ? ಅದಕ್ಕೊಂದು ನಿಯಮಗಳಿಲ್ವಾ? ಈ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನ ಅನಗತ್ಯವಾಗಿ ಜಗಜ್ಜಾಹೀರುಗೊಳಿಸುವಂಥದ್ದು ಬೇಕಿತ್ತಲ್ಲ. ನನಗೆ ನಾನು ನಿಮ್ಗೆ ಪ್ರಾರಂಭದಲ್ಲಿ ಒಂದು ಮಾತಾಡಿದೆ, ನಮ್ಮಲ್ಲಿ ಈ ಮೂರ್ತಿಗಳನ್ನು ನಿಲ್ಲಿಸೋ ಪರಂಪರೆ ಇದೆ. ಕಳೆದ ಕೆಲವು ದಿವಸ ಇಡೀ ಕರ್ನಾಟಕದ ಏನು IPS ಪರಂಪರೆಯಲ್ಲಿ ರೂಪ ಅಂತ ಪ್ರಾಮಾಣಿಕ ಅಧಿಕಾರಿ ಬಂದಿಲ್ವಂತ ಮಾಧ್ಯಮಗಳು ಒಡಕಡೆ ಮಲಗ್ತಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ಪಾಯಿಂಟ್ ಅದೇ, ನನಗೆ ಅರ್ಥ ಆಗ್ತಿರೋದು ಇದ್ದಕ್ಕಿದ್ದಾಗ ಒಬ್ಬರು ದೈವಲೋಕದಿಂದ ಅವತರಿಸುವ ಮಹಾನ್ ವ್ಯಕ್ತಿಯಾಗಿ ಈ IPS IAS ಅಧಿಕಾರಿಗಳನ್ನ ದೇವರುಗಳನ್ನಾಗಿ ರೂಪಿಸುವಂತ ವಲಯ ಯಾವ ಕಾಲಕ್ಕೂ ಇದೆ. ಅದು ಆದರೆ ನಿಜವಾಗ್ಲೂ ಯಾರು ದೇವರು ಯಾರು ದಕ್ಷ ಅಂತಂದೇಳಿ ತೀರ್ಮಾನ ಮಾಡೋದು ಅವ್ರ ಹತ್ರ ಕೆಲಸ ತಗೊಂಡಿರೋಂಥ ಜನಕ್ಕೆ ನಿಜವಾಗ್ಲೂ ಗೊತ್ತಿರುತ್ತೆ. ನಿಜವಾಗ್ಲೂ ಈ ಬಹುತೇಕ ಈ ಅಧಿಕಾರಿಗಳಿಗೆ ಮಾನವೀಯತೆ ಇರೋದಿಲ್ಲ.
ಇವರು ಒಂದು ರೀತಿ ದರ್ಪದಿಂದನೇ ಪಾಳೆಗಾರಿ ಗೋಪುರದಲ್ಲಿ ಮೌಲ್ಯಗಳನ್ನ ಮೈ ಮೇಲೆ ಇಟ್ಕೊಂಡಿರ್ತಾರೆ. ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ನಾಗರಿಕನಿಗೆ ಅಥವಾ ನಿಮಿಷ, ಜನಪ್ರತಿನಿಧಿಗೆ BJP ಗೌರವ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳೋದು. ಸರ್ ವೆಲ್ಕಮ್ ಟು ದ ಶೋ. ಸ್ವಲ್ಪ ಲೇಟ್ ಆಗಿ ಬಂದೆ, ಟ್ರಾಫಿಕ್ ಇರ್ಬೋದು ಅನ್ಸುತ್ತೆ. ಹಾಗಾಗಿ ಇಡೀ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಾಮಾನ್ಯ ನಾಗರಿಕರಾಗಿರ್ಬೋದು, ನೀವು ಆಶ್ಚರ್ಯ, ನಾವೇ ಚುನಾಯಿಸಿರುವಂತಹ ಶಾಸಕರು ಸಚಿವರುಗಳಿಗೂ ಕೂಡ ಗೌರವ ಕೊಡದೇ ಇರೋ ರೀತಿಯಲ್ಲಿ ಇವತ್ತು ಅಧಿಕಾರಿಗಳ ದರ್ಪ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಮಾಜಿ ಕಾನೂನು ಸಲಹೆಗಾರರು ಕರ್ನಾಟಕ ಸರ್ಕಾರಕ್ಕೆ ಬ್ರಿಜೇಶ್ ಕಾಳಪ್ಪನವರು ಒಂದು ವ್ಯಾಲಿಡ್ ಪಾಯಿಂಟನ್ನೇ ಕೊಟ್ಟು ಕೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಂದು ಪರಪ್ಪನಗರದಲ್ಲಿ ಏನು ನಡೀತಾ ಇದೆ, ಇನ್ಸಿಡೆಂಟ್ ನಡೀತಾ ಇದೆ, ಅದಕ್ಕೆ ಒಂದು ತನಿಖೆ ಮಾಡಲಿಕ್ಕೆ ಈಗ ತನಿಖೆ ಮಾಡಲಿಕ್ಕೆ 97 ನಲ್ಲಿ ಪರಪ್ಪನಗರ ಶುರುವಾಗಿದ್ದು 2000ದಿಂದ ಐ ಥಿಂಕ್ ಸೆಂಟ್ರಲ್ ಪರಪ್ಪನಗರ ಸೆಂಟ್ರಲ್ ಜೈಲ್ ಅಂತ ಅವಾಗಿಂದ ಇಲ್ಲಿವರೆಗೂ ಯಾರ್ಯಾರು ಪ್ರಭಾವಿ ನಾಯಕರುಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಒಳಗೋದವರು ಏನೇ ಸೌಲಭ್ಯವನ್ನು ಪಡೆದಿದ್ರು ಆ ಸಮಯದಲ್ಲಿ ಯಾವ ರೀತಿ ಇರಬಹುದು, ಯಾರ ಕಾಲು ಒತ್ತಕ್ ಜನ ಹೋಗ್ತಿದಾರಂತೆ, ಮೈ ಒತ್ತಕ್ ಜನ ಹೋಗ್ತಿದಾರಂತೆ, ತಲೆ ಒತ್ತಕ್ ಜನ ಹೋಗ್ತಿದ್ದಾರೆ, ಎಲ್ಲ ಈ VVIP ಕೈದಿಗಳಿದ್ದಾಗ ಅದು ಗಾಳಿ ಸುದ್ದಿ, ಅದು ಜನ ಮಾತಾಡ್ತಾ ಇದ್ದಾರೆ. ಅದು ನಾನು ವಾಸ್ತವ ಮಾತ್ರೆ ಕೊಡಕೊಬ್ರು, ಔಷಧಿ ಕೊಡಕೊಬ್ರು, ನೀರು ಕೊಡಕೊಬ್ರು ಹೋಗಿಲ್ವ ಸ್ವಾಮಿ ಯಡಿಯೂರಪ್ಪ ಇದ್ದಾಗ? ಬೇಕಾದ್ರೆ ರಿಜಿಸ್ಟರ್ ತೆಗೀರಿ. ಬ್ರಿಜೇಶ್ ಕಾಳಪ್ಪ ಅವರು ಅದನ್ನೇ ವಿಚಾರ ಇಟ್ಟಿರುವುದು. 2000 ಇಸ್ವಿಯಿಂದ ಇಲ್ಲಿ ತನಿಖೆ ಮಾಡಿದ್ರೆ VIP ಯಾರು ಏನೇನು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದ್ ನಿಮಿಷ ನೋಡಿ, ವಿತೌಟ್ ID ಕಾರ್ಡು ಇಲ್ಲದೆ ಯಾವ ಜೈಲಲ್ಲೂ ಒಳಗಡೆ ಯಾರನ್ನೂ ನೋಡಕ್ ಬಿಡೋದಿಲ್ಲ. ಒಂದು ಸಿಗ್ನೇಚರ್ ಆಗಬೇಕು, ಸಿಗ್ನೇಚರ್ ಆಗಲಿ ID ಕಾರ್ಡ್ ತೋರಿಸ್ಬೇಕು, ಎಂಟ್ರಿ ಆಗ್ಬೇಕು, ಎಂಟ್ರಿ ಇದೆಲ್ಲ ಎಂಟ್ರಿಗಳು ಆಗಿದ ನಂತರ ಅಲ್ಲಿ ನೀವು ನೋಡಕ್ ಬಿಟ್ಟಿದಾರಲ್ಲ, ಯಾರ್ಯಾರು ಯಾವ್ಯಾವ ಹೆಂಗೆ ಎಂಟ್ರಿ ಆಗಿದ್ದಾರೆ ಅನ್ನೋ ವಿಚಾರನ ನೀವು ನೋಡಿ. ಇಲ್ಲಿದೆ ಅಲ್ಲೇನೋ ಒಂದು ಬ್ಯಾಗ್, ಇವತ್ತೊಂದು ಬ್ಯಾಗ್ ನೋಡಿ, ಆ ಬ್ಯಾಗ್ ಇಟ್ಟು ಹೋದ ಅವರು ಪೊಲೀಸರು. ಅಂದ್ರೆ ಇದೆಲ್ಲ ಅಲ್ಲಿ ಜೈಲಲ್ಲಿ ಸಾಮಾನ್ಯ ಕೈದಿ ಇದ್ರೆ ಕೈದಿ ನಥಿಂಗ್. ಅವ್ರಿಗೇನು ಆಮೇಲೆ VIP ಕೊಠಡಿ ಅಂತ ಯಾವುದೂ ಇಲ್ಲ, ಅಥವಾ VIP ಕೈದಿ ಅಂತಲೂ ಕೂಡ ಯಾವುದೂ ಇಲ್ಲ. ಅವ್ರಿಗೇನು ಅತಿ ವರ್ಸ್ಟ್ ಥಿಂಗ್ ಅಂತ ಅತಿ ಮೋಸ್ಟ್ ಏನೋ ಭಾಳ ಫೇವರ್ ಮಾಡ್ಬೇಕು ಅಂತಿದ್ರೆ, ಅವ್ರಿಗೆ ಜೀವ ಭಯ ಇದ್ರೆ, ಏನಾರ ಥ್ರೆಟ್ ಇದ್ರೆ, ಅವರಿಗೆ ಏನಾರ ಇದ್ರೆ, ಅನಾರೋಗ್ಯ ಕಾರಣ ಇದ್ರೆ ಅವ್ರಿಗೊಂದು ಹಾಸ್ಪಿಟ್ಲ್ ಒಳ್ಳೆ ಕಾಟ್ ಇದ್ರೆ ಕೊಡ್ತಾರೆ, ಅಲ್ಲೇನೆ ಡಾಕ್ಟರ್ ನೋಡ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ರೆ ಇಷ್ಟೊಂದೆಲ್ಲ ವ್ಯವಸ್ಥೆನ 5 ಬೆಡ್ರೂಮ್ನ ವ್ಯವಸ್ಥೆನ ಮಾಡ್ಕೊಡ್ತಕ್ಕಂಥ ಐಷಾರಾಮಿ ಮಾಡ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿತೌಟ್ ಪ್ರಾಪರ್ ಕನ್ಸಿಡರೇಷನ್ ಅವ್ರಿಗೆ ಏನಾಗದೆ ಇದ್ರೆ ಇದೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಬಂದು ಈಗ ಬ್ರಿಜೇಶ್ ಕಾಳಪ್ಪ ಒಂದು ಪತ್ರ ಬರೆದಿದ್ದಾರೆ. ಈ ಜೈಲಿನಲ್ಲಿ VVIP ಕೈದಿಗಳಿಗೆ ಸಿಗುತ್ತಾ ಇರುವ ರಾಜಾತಿಥ್ಯ ಇದೆಯಲ್ಲ, ಭಾಳ ಸಂದರ್ಭದಲ್ಲಿ ಹಂಗೆ ಸಿಕ್ಬಿಟ್ರೆ ಹೊರಗಿರೋದಕ್ಕಿಂತ ಒಳಗಿರೋದೇ ಒಳ್ಳೆಯದು ಏನೋ ಗೊತ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ಅವ್ರು ಹೇಳಿದ್ರೆ 2000 ಇಸ್ವಿಯಿಂದ ಅಂದರೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಾಗಿ ಪರಿವರ್ತನೆಗೊಂಡು ಕೈದಿಗಳಲ್ಲಿ ಹೋಗಿ ಪ್ರಾರಂಭ ಆದ ದಿನದಿಂದ ಇವತ್ತಿನವರೆಗೆ ಯಾವ VIP ಕೈದಿಗಳು ಅಲ್ಲಿ ಹೋಗಿದ್ರು, ಅವ್ರಿಗೆ ಯಾವ ರೀತಿ ಆತಿಥ್ಯ ನೀಡಲಾಯಿತು ಅನ್ನೋ ಬಗ್ಗೆ ಒಂದು ಸಮಗ್ರವಾದ ತನಿಖೆ ಮಾಡಬೇಕು ಅನ್ನೋ ಪ್ರಸ್ತಾಪ. ನಿಮ್ಮ ಪಾರ್ಟಿ ಈ ಪ್ರಸ್ತಾಪದ ಬಗ್ಗೆ ಏನು ಹೇಳ್ತೀರಿ? ಆರ್ ಯು ಅಗ್ರಿ ಆರ್ ನಾಟ್? ಇಲ್ಲ, ನಾನು ನಮ್ಮ ಭೋಜೇಗೌಡರು ಒಂದು ಮಾತು ಹೇಳ್ತಿದ್ರು, ವ್ಯಕ್ತಿಗತವಾದಂಥ ರಾಜೋಪಚಾರ ಅವರ ಅತಿಥಿಗಳಿಗೆ ಕೊಡತಕ್ಕಂಥ ಟ್ರೀಟ್ಮೆಂಟ್ಸ್ನ, ಅಂದರೆ ಅವರಿಗೆ ಸಿಗತಕ್ಕಂಥ ಸೌಲಭ್ಯಗಳಿಗಿನ್ನ ಜೈಲನ್ನು ಜೈಲಾಗೆ ಕನ್ಸಿಡರ್ ಮಾಡೋದು ಭಾಳ ಒಳ್ಳೆಯದು. ಅಲ್ಲಿ ಇವಾಗ ಮಾತ್ರೆ ಕೊಡೋಕ್ಕೆ ಅದು ನಡ್ಕೊಂಬಂದ್ಬಿಟ್ಟು ಯಾವಾಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗೋಯ್ತು, ಅದು ಬಯಲುರಂಗ ಮಂದಿರ ಬೇರೆ, ಒಂದು ರೀತಿ ಈ ಕ್ಲೋಸ್ಡ್ ಶೂಟಿಂಗೇ ಬೇರೆ. ಅಲ್ಲಿ ನಡೀತಾ ಇರತಕ್ಕಂಥದ್ದು ಬಹುಶಃ ಇವತ್ತು ಬೆಳಕಿಗೆ ಬಂದಿರೋದ್ರಿಂದ ನಮ್ಗೆ ಇಷ್ಟೆಲ್ಲ ಇದೆಯಾ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತು, ಇದೆ, ಅದು ಯಾಕೆ ತರಲಿಲ್ಲ. ಈಗ ಇವರೊಂದು ಮಾತು ಹೇಳ್ತಿದ್ರು, ಎಲ್ಲ IAS ಆಫೀಸರ್ಸು. ಅಂದರೆ ನಾನು ಯಾಕೆ ಹೇಳಿ ಒಂದು ಇಡೀ ಸಿಸ್ಟಮ್, ಒಂದು ವ್ಯವಸ್ಥೆ ಒಳಗಡೆ ಕೊಳಿತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲ ಗಂಭೀರವಾಗಿ ಚರ್ಚೆ ಮಾಡೋದು. ಆದ್ರೆ ಇದಕ್ಕೆ ರಾಜಕೀಯ ಬೆರೆತಂತ ಸಂದರ್ಭದಲ್ಲಿ ರಾಜಕೀಯ ದೋಷಾರೋಪ. ನೀವು ಈಗ ಸಾಹೇಬ್ರು ಹೇಳಿದ್ದೊಂದು ಮಾತಲ್ಲಿ ಪ್ರಶ್ನೆ ನಾವೆಲ್ಲ ಯಾಕೆ ಮಾತಾಡ್ತಾ ಇದೀವಿ ಅನ್ನೋದು ಅಷ್ಟೇ. ಯಾಕೆ ಮಾತಾಡ್ತೇವೆ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ತಮ್ಮ ಕೈಯಲ್ಲೇ ಕಾನೂನು ಇದ್ದಾಗ ಅದನ್ನು ಸರಿಯಾಗಿ ಉಪಯೋಗಿಸುವ ಬದಲಾಗಿ ಅಷ್ಟು ದಿನಗಳ ಕಾಲ ಎಲ್ಲವನ್ನು ನೋಡಿಕೊಂಡು ಮೌನವಾಗಿದ್ದವರು ಏಕಾಏಕಿಯಾಗಿ ಅದನ್ನ ಢಮಾರ್ ಅಂತ ಬಂದು ಆರೋಪಗಳು ಮಾಡ್ತಾರೆ. ನೀವೊಂದು ಮಾತು ಹೇಳಿದ್ರಿ, ಇದು ರಾಜಕೀಯ ಬೆರೆಸುವುದರ ಒಂದು ಸೂಚಕ. ಹಾಗೆ ಅವರೊಂದು ಅಧಿಕಾರಿಗಳನ್ನೊಂದು ಮಾತು ಹೇಳಿದ್ರು ನೋಡಿ, ದೇಶ ನಡೀತಿರೋದು ಇಬ್ಬರಿಂದ, ಒಂದು ರಾಜಕೀಯ ಮತ್ತೊಂದು ಅಧಿಕಾರಿ. ಇವೆರಡೂ ಇಲ್ಲ ಅಂದ್ರೆ ನಡೆಯಲ್ಲ. ಇವ್ರ ಮೀಡಿಯಾ ಇಲ್ಲ,
ಅಲ್ಲ ಮೀಡಿಯಾದವರು ನಮ್ಮ ತಪ್ಪನ್ನು ಎತ್ತಿ ತೋರಿಸ್ತಾರೆ. ಅಲ್ಲಲ್ಲ ನೋಡಿ, ಮೀಡಿಯಾದವರ ಪಾತ್ರ ನೀನು ಎಚ್ಚರಿಕೆಯಿಂದ ಇರು. ಈಗ ಹೋದ್ರೆ ನಿನಗೆ ಗೌರವ ಸಿಕ್ಕತ್ತೆ. ನೋಡಿ ಈಗ ಆಗ್ತಾ ಇದೆ ನಿಮ್ಮ ಪಾತ್ರ, ನಾನು ಒಪ್ತೇನೆ. ನಿಮ್ಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಪ್ರೀತಿನೂ ಇಲ್ಲ. ಹಂಗೆ ಹೇಳಕ್ಕಾಗಲ್ಲ. ಅಲ್ಲ ಮೀಡಿಯಾ ಈಗ ಅಲ್ಲಿ ನೋಡಿ, ಅಲ್ಲಿ ಮೀಡಿಯಾ ನಮಗೂ ನೈತಿಕತೆ ಉಳ್ಕೊಂಡಿಲ್ಲ. ಡೋಂಟ್ ಡಿಫೆಂಡ್. ಹಾಗಾದ್ರೆ ರೆಡಿ ಟು ಅಕ್ಸೆಪ್ಟ್. ದುಃಖ, ಬೇಸರ, ಅಸಹಾಯಕತೆ, ನೋವು ಎಲ್ಲ ಶಶಿ ಭಟ್ರೆ ಒಂದು ಮಾತು, ರಿಪೋರ್ಟ್ ಇಂದ ಏನ್ ಅನಾಹುತ ಆಯ್ತು ದಯಮಾಡಿ ಗಮನ ಮಾಡಬೇಕು. 1 ಸೆಕೆಂಡ್ ಸರ್. ನೋಡಿ, ಸುಮ್ಮ ಅಮಾಯಕ 30 ಜನ ಕೈದಿಗಳಿಗೆ ಒಳ್ಳೇದು ಸರಿಯೋ ನಾಯಿ ಹೊಡೆದಂಗೆ ಹೊಡೆದು ಎಳ್ಕೊಂಡು ಹೋಗಿ ಅವ್ರನ್ನ ಮಗಿನಾಮಾನ ಹೊಡೆದು ಮನುಷ್ಯತ್ವನೇ ಮರೆತು ಹೊಡೆದು ತಗೊಂಡು ಹಾಗಾದ್ರೆ ಇಂಡಿಗಲ ಜೈಲು ಮತ್ತೆ ಪುಷ್ಟೀಕರಣ ಕೊಡ್ತಾ ನಾನೊಂದು ಮಾತು ಕೇಳ್ತೀನಿ. ನೀವು ನಮ್ಮ ಪತ್ರಕರ್ತ ಮಿತ್ರದಲ್ಲಿ, ಮಾಧ್ಯಮದಲ್ಲಿ, ವಾಹಿನಿಯಲ್ಲಿ ಅಥವಾ ನಾವು ಯಾರು 4ನೇ ಕಣ್ಣು ಅಂತ ಇಟ್ಕೊಂಡಿದೀವಿ, ನಮ್ಮ ನೈತಿಕತೆ ಇಲ್ಲ ಅಂತಂದ್ರೆ ನೀವು ಇವತ್ತು ರಾಮನಾಗಿ ಪ್ರತಿಬಿಂಬಿಸೋದು ನಾಳೆ ರಾವಣಾಗಿ ಪ್ರತಿಬಿಂಬಿಸಲ್ಲ ಅನ್ನೋದೇನು ಸರ್? ನಾ ರಾವಣನೇ ಒಪ್ಪಲ್ಲ. ಅಲ್ಲ, ನೀವು ಒಪ್ತಾ ಇರ್ಬೋದು, ಆದ್ರೆ ಆ ಗುಣಗಳನ್ನ ನಾನು ಒಂದ್ ಮಾತು ಕೇಳ್ತೀನಿ. ಇವರು ಮಾತು ಹೇಳ್ತಿದ್ರು, ಐಎಎಸ್ ಆಫೀಸರ್ಸ್ ಅಂತ ಮಾತು ಹೇಳ್ತಿದ್ರಲ್ಲ. ಇವತ್ತು ಐಎಎಸ್ ಆಫೀಸರ್ಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತಿತ್ತು, ಈಗ ಅದು ಇಂಟರ್ನಲ್ ಅಸೋಸಿಯೇಷನ್ ಸರ್ವಿಸ್ ಆಗ್ಬಿಟ್ಟಿದೆ. ಎಸ್, ವಾಟ್ ಐ ಆಮ್ ಟೆಲ್ಲಿಂಗ್, ಇಡೀ ಸೊಸೈಟಿ ವ್ಯವಸ್ಥೆ ಕೊಳಿತಿದೆ ಅಂತ ಹೇಳುವಾಗ ನಾನು ಮಾಧ್ಯಮವನ್ನ ಸೇರಿಸಿ ಮತ್ತೊಂದು ಜವಾಬ್ದಾರಿ ಎಲ್ಲವನ್ನ ಸೇರಿಸಿ ಮಾತಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ಈ ವಿಚಾರ ಚರ್ಚೆ ಮಾಡಿದಾಗ ನನಗೆ ಈ ವಿಚಾರ ಬಂದಾಗ ನಿಮ್ಗೆ ಹೇಳ್ತೀನಿ ಕೇಳಿ. ಈ ಡಿ ರೂಪಪ್ಪ ನನಗೆ ಶಾಕಿಂಗ್ ಆಯ್ತು. ಸತ್ಯನಾರಾಯಣ ರಾವ್ ಅವರು ಲೋಕಾಯುಕ್ತದಲ್ಲಿದ್ದರೆ ಯಾರೋ ಜೈಲಿಗೆ ಹೋದ್ರಂತೆ. ನಂಗಂತೂ ಗೊತ್ತಿಲ್ಲ, ನಂಗೆ ಮರ್ತೋಗ್ಬಿಡುತ್ತೆ, ನನಗೆ ಮರುವು ಜಾಸ್ತಿ. ಅವರೆಲ್ಲ ಹೋಗ್ಬಿಟ್ಟು ರೂಪಾಗ ಬೆಂಬಲ ಕೊಡ್ತಾರೆ. ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಯು ಸಿ, ದಟ್ ಇಸ್ ದ ಸಿಚುವೇಶನ್. ಪಾಲಿಟಿಕ್ಸು, ವೈಯಕ್ತಿಕ, ಇದು ನಮಗಿನ್ನ ಕನ್ಸರ್ನ್ ಇಲ್ಲ. ನಾನು ಎಲ್ಲ ನೋಡ್ತಾ ಇದ್ದೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಮಾತ್ರ ಹಂಗಾರೆ ಆಯ್ತಾ? ಇವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಈ ಅಧಿಕಾರಿ ಇಲ್ಲದೆ ಇರ್ಬೋದು, ಇನ್ನೊಂದು ಅಧಿಕಾರಿಯಿಂದ ಸಿಕ್ಕಿದೆ, ಇನ್ನೊಂದು ಅಧಿಕಾರಿ ಸಿಕ್ಕಿದಲ್ಲ. ಒಂದ್ ಸೆಕೆಂಡ್ ಕೇಳಿ. ರೂಪಾ ಅವರಿಗೆ ನೀವು ಬೆಂಬಲ ಕೊಡ್ತಿದ್ದೀರಿ. am I right or wrong? Your party is supporting ರೂಪಾ. Yes, ಮಾಡ್ತಾ ಇದ್ದಾರೆ. Am I right or wrong? ಸರ್, ನಾನು ಪಕ್ಷ am I right or wrong? If I wrong, I will yes sir. ಕೊಡ್ತಾ ಇದೀವಿ. ಯಾಕೆ ಕೊಡ್ತಾ ಇದ್ದೀವಿ? ನಿಮಗೆ ಒಂದ್ ನಿಮಿಷ ಹೇಳ್ತೀನಿ. ರೂಪಾ ಅವರು ಬಂದ ತಕ್ಷಣ ಏನ್ ಮಾಡಿದ್ರು? ಫಸ್ಟ್ ಯೂನಿಫಾರ್ಮ್ ಇಲ್ಲದೆ ಮಧ್ಯರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು. ಬಂದ ತಕ್ಷಣ ಇದು ಪ್ರೋಟೋಕಾಲ್ನ ಉಲ್ಲಂಘನೆ. ಅಲ್ಲ, ಇನ್ನೊಂದು ಆಯ್ತಾ? ಅದ್ರ ಜೊತೆಗೆ ನೋಡಿ, ನೀವೊಂದು ಪಾಯಿಂಟ್ ಐತಿರಿ. ಏಕಾಏಕಿ ಕೆಲವು ಕಿರಿಯ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರು ಅವರು. ಈ ಕಳ್ಳರನ್ನ, ಸುಳ್ರನ್ನ, ಅಯೋಗ್ಯರನ್ನ, ಕಾಸು ಹೊಡೆಯೋರ್ನ, ಈ ರೀತಿ ಸೌಲಭ್ಯ ಕೊಡೋರ್ನ ಮಾಡಿಲ್ಲ ಅವರು. ನೀವು ಅವ್ರನ್ನ ದೇವತೆ, ಪ್ರಾಮಾಣಿಕತೆ ಅಂದಾಗ ನನಗೆ ಈ ಪ್ರಶ್ನೆಗಳು ಬರ್ತವೆ. ಆಯ್ತಾ? ಅದೇ ಸಂದರ್ಭದಲ್ಲಿ ಒಬ್ರು ಜಯರಾಮಯ್ಯ ಅಂತ ಅಧಿಕಾರಿಯ ಮೊಬೈಲ್ನಿಂದ ಪರ್ಸನಲ್ ಆಗಿ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ಆಯ್ತಾ ಸರ್? ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದ್ರೆ ನಿಯಮ ಇದೆ. ಆಯ್ತಾ? ಮತ್ತೆ ಇನ್ನೊಂದು ಹೇಳ್ತಾರೆ, ಬೆಳಗಾವಿ, ಧಾರವಾಡ, ಬಳ್ಳಾರಿ ಜೈಲುಗಳ ಉಸ್ತುವಾರಿ ಕೊಡಿ, ನಂಗೆ ಬೆಂಗಳೂರು, ತುಮಕೂರು ಬೇಡ ಅಂತ ಒಂದು ಅರ್ಜಿ ಹಾಕ್ತಾರೆ. ಹೇಳಿ ಸರ್. ಇದೆಲ್ಲ ಇವತ್ತು ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವ ಮಹಾನ್ ಯಾವ ಜಾಗ ಅಧಿಕಾರಿ ಅಂತ ತಾವು ಹೇಳಿ. ಯಾವ ಜಾಗ ಆದ್ರೆ ನಿಮ್ ಕೆಲಸ ಮಾಡಕ್ಕೆ ಅನ್ನೋರು. ಒಂದ್ ನಿಮಿಷ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಆಯ್ತಾ? ಮೊದಲ ಭೇಟಿಯಲ್ಲೇ ಅವರು ಸತ್ಯನಾರಾಯಣ ರಾವ್ ಮೇಲೆ ಆರೋಪ ಮಾಡ್ತಾರೆ ಮೌಖಿಕವಾಗಿ, ಯು ಆರ್ ಕರಪ್ಟ್ ಅಂತ. ಫಸ್ಟ್ ಭೇಟಿ ಸರ್, ಹೇಳಿ, ನೀವು ಮಾತಾಡಿದ್ಮೇಲೆ ನಾನು ಮಾತಾಡ, ಆಯ್ತಾ? ಅವ್ರ ಮೇಲೆ ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೀವು ಎವಿಡೆನ್ಸ್ ತಗೊಂಡು ಬನ್ನಿ ಅಪ್ಪ, ಮಾತಾಡೋಣ ಅಂತಾರೆ. ನಂತರ ಎವಿಡೆನ್ಸ್ ತಂದ್ರೋ ಇಲ್ವೋ ಹೇಳಿ ಆಯ್ತಾ? ಅವರ ಇದು ದಾಖಲೆಗಳ ಪ್ರಕಾರ ಅವ್ರು 3 ಬಾರಿ ಏನೋ ಫೇಸ್ಬುಕ್ ಲೈವ್ ಅನ್ನು ಆಫೀಸಲ್ಲಿ ಕೂತ್ಕೊಂಡು ಕೊಟ್ಟಂತ. ಅದು ಯಾವಾಗ ಸರ್? ಆಫ್ಟರ್ ಲ್ಯಾಪ್ಸ್ ಆಫ್ ಸಮ್ ಮಂತ್ಸ್, ನಾಟ್ ನೀವು ಹಿಂಗೆ ಹೇಳಿದ್ರೆ ಇಮಿಡಿಯೇಟ್ಲಿ ಆಫ್ಟರ್ ರಿಪೋರ್ಟ್ ಈ ಕೆಲಸ ಮಾಡಿದ್ರೆ ನಾನು ನಿಜವಾಗ್ಲೂ ಅವ್ರನ್ನ ಒಪ್ತಾ ಇದ್ದೇನೆ. ನನ್ನ ಪ್ರಶ್ನೆ ಇರೋದು, ಹೇಳಿ ಸರ್, ನಾವು ಮಾಧ್ಯಮವು ಸೇರಿದಂತೆ ಇವರು ಮಹಾನ್ ಪ್ರಾಮಾಣಿಕರು, ಮನುಷ್ಯ ಸಹಜ ಪ್ರಾಮಾಣಿಕರಾದ ಇರ್ತಾರೇನ್ರಿ? ಅವ್ರು ಕೆಲಸ ಬಿಟ್ಟು ಮನೆಗೆ ಹೋಗ್ತಾರೆ. ಸರ್, ನೀವು ಇಲ್ಲಿ ಪ್ರಾಮಾಣಿಕತೆ ಹೆಂಗೆ ನೀವು ಜಡ್ಜ್ ಮಾಡ್ತೀರಿ? ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಬಟ್ ಇದರಿಂದ ಆಗುವುದೇನಿದೆ ಗೊತ್ತಾ? ಅಲ್ಟಿಮೇಟ್ಲಿ ನನಗಿರುವ ದುಃಖ, ಕರ್ನಾಟಕ ಪೊಲೀಸ್ ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್. ದಟ್ ಇಸ್ ವಾಟ್ ಐ ಬಿಲೀವ್. ಅವ್ರು ಮೊರಲ್ ಹಾಳು ಮಾಡಿ ಬೀದಿಯಲ್ಲಿ ಅವ್ರನ್ನ ಬೈಯಾಗಿ ಮಾಡ್ಬಿಟ್ಟು
ಅಲ್ಲಿರೋರೆಲ್ಲ ಕಳ್ಳರು ಸುಳ್ರು ಅಯೋಗ್ಯರ ಟೈಪ್ ಸಾರಾಸಗಟ ಎಲ್ಲ ಪೊಲೀಸರನ್ನು ಕಳ್ರು ಅಂತ ಹೇಳಕ್ಕಾಗಲ್ಲ. ನೀವು ಇದ್ರ ಬಗ್ಗೆ ಒಂದು ಗಂಭೀರ ಚಿಂತನೆ ಪ್ರಾಮಾಣಿಕ ರೂಪ ಅಂತ ಆಫೀಸರ್ಸ್ ನಾನು ಇರಬೇಕಿತ್ತು. ಒಂದು ಮಾತು ಹೇಳ್ತೀನಿ, ನಿಜವಾಗಿ ಇವತ್ತು ಕೂಡ ಪ್ರಾಮಾಣಿಕ ಅಧಿಕಾರಿಗಳಿರೋದ್ರಿಂದ ರಾಜ್ಯ ರಾಷ್ಟ್ರ ನಡೀತಾ ಇರ್ತಕ್ಕಂಥದ್ದು. ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲ ಅಂದ್ರೆ ಒಳ್ಳೊಳ್ಳೆ ಮಾತ್ರ ಅಧಿಕಾರಿಗಳು ಆಗ್ತದೆ. ಗೌಡ್ರೆ, ಈಗ ನಾವು ಸರ್ ಪ್ರಾಮಾಣಿಕರು ಅಂತಂದು ಹೇಳಿದ ತಕ್ಷಣ ಈ IAS IPS ಗೆ ಮಾತ್ರನೇ ಬರ್ತೀವಿ ನಾವು. ಕಾನ್ಸ್ಟೇಬಲ್ಗಳು ಪ್ರಾಮಾಣಿಕರು ASI ಗಳು ಇಲ್ವಾ? ಹೆಡ್ ಕಾನ್ಸ್ಟೇಬಲ್ ಎಲ್ಲಾ ವ್ಯವಸ್ಥೆಯಲ್ಲೂ ಪ್ರಾಮಾಣಿಕರು ಇದ್ದೇ ಇರ್ತಾರೆ. ಪ್ರಾಮಾಣಿಕರು ಅಂತಂದು ಹೇಳಿ ಯಾವ್ದೋ ಒಂದ್ ಸ್ವಲ್ಪ ಶೋ ಕೊಡೋದಕ್ಕಾಗೋದಿಲ್ಲ. ಇಲ್ಲಿ ಪ್ರಾಮಾಣಿಕ ಅಪ್ರಾಮಾಣಿಕತೆ ಅನ್ನೋದಕ್ಕಿಂತ ಇರುವ ನಿಯಮಗಳನ್ನ ನಾನು ಎಷ್ಟು ಭ್ರಷ್ಟಾಚಾರದ ವಿರುದ್ಧ ಮಹಾನ್ ಹೋರಾಟ ಮಾಡಿರುವಂತ ಏನು ದಂತ ಗೋಪುರದಲ್ಲಿ ಕೂತವರೆಲ್ಲ ಜಗತ್ತಿನಲ್ಲಿ ಪ್ರಾಮಾಣಿಕರು ಇರ್ತಾರೆ, ದಕ್ಷರು ಇರ್ತಾರೆ, ಎಲ್ಲರೂ ಇದ್ದಾರೆ. ಅದಕ್ಕೆ ರಾಜ್ಯ ಕೂಡ ಸುಭಿಕ್ಷವಾಗಿದೆ, ಎಲ್ಲ ಇದೆ. ನೋಡಿ, ಎಲ್ಲಿ ಲೋಪ ಆಗಿದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದಾಗ ಅಲ್ಲೂ ಕಾನೂನು ರೀತಿಯ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಅವಕಾಶಗಳಿರ್ತವೆ, ಅದು ಕ್ರಮಗಳು ನಡೀತವೆ. ಆ ಕ್ರಮಗಳು ನಡಿಬೇಕಾದ್ರೆ ತಾವು ಸುಮ್ಮನಿರ್ಬೇಕೇ ಹೊರತು ಸುಮ್ಮನೆ ಏಕಾಏಕಿ ಇದನ್ನು ರಾಜಕೀಯ ಪ್ರೇರಿತ ಮಾಡಿಕೊಂಡು ಒಂದು ಅಧಿಕಾರಿಗಳಲ್ಲಿ ಏನಲ್ಲಿ ಕಿತ್ತಾಟ ನಡೀತದೆ ಅದನ್ನ ತನಿಖೆಯಾಗಿ ಒಂದು ಸೂಕ್ತ ಕ್ರಮ ತಗೊಂತಾರೆ, ಕಾನೂನು ಕ್ರಮ ತಗೊಂತಾರೆ, ಕಠಿಣ ಕ್ರಮ ತಗೊಂತಾರೆ. ಅದು ಬಿಟ್ಟು ಬಿಜೆಪಿಯವರು ತಮ್ಮ ಡೋಂಗಿ ರಾಜಕಾರಣವನ್ನ ಇಲ್ಲೂ ಕೂಡ ಮಾಡಕ್ ಹೋದ್ರೆ ಇದು ರಾಜ್ಯದ ಜನತೆಗೆ ಡೋಂಗಿ ರಾಜಕಾರಣ. ನಮ್ಮ ಪಕ್ಷದಿಂದ ವತಿಯಿಂದ ಏನು ಮಾಡಬೇಕು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪಕ್ಷ ಸರಿಯಾಗಿದ್ರೆ ನಿಮ್ಮ ಸರಿಯೋ ತಪ್ಪು ಅಂತ ನೋಡಿ ಸರ್, ನಮ್ಮ ನಿಲುವುಗಳನ್ನ ತೀರ್ಮಾನ ಮಾಡಕ್ಕೆ ನಮ್ಮಲ್ಲಿ ವೇದಿಕೆ ಇದೆ, ನಮ್ಮಲ್ಲಿ ನಾಯಕರಿದ್ದಾರೆ. ಇವರನ್ನು ಡೋಂಗಿ ರಾಜಕಾರಣ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಇಷ್ಟೊತ್ತು ಕಥೆನಾ? ಈ ಕಥೆ ನಡೀತಿರೋದು ಆಡಳಿತ ಪಕ್ಷವನ್ನು ಕಣ್ಣು ಮುಚ್ಕೊಂಡಿದ್ರ? ಇಲ್ಲೊಂದು ಮಾತು ಹೇಳ್ತಾರೆ, ಯಾರು ನಮ್ಮ ಪರಮೇಶ್ವರ್ ಅವರು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ರು, ನಾನಿದ್ದಾಗ ಈ ರೀತಿ ಆಗಿರಲಿಲ್ಲ. ಪರಮೇಶ್ವರ್ ಅವರು ಹೇಳೋದು ಎಕ್ಸ್ ಹೋಮ್ ಮಿನಿಸ್ಟರು, ಒಂದು ಗೃಹ ಇಲಾಖೆ ಇದೆಯೋ ಹೋಗ್ಬಿಟ್ಟಿದೆಯಾ ಸರ್? ಯಾರಿದ್ರೆ ಗೃಹ ಇಲ್ಲ. ಒಬ್ಬ ಕೆಂಪೈನವ್ರು ಹೇಳ್ತೀನಿ, ಕೆಂಪೈನವ್ರ ಬಗ್ಗೆ ನನ್ನ CM ಹೇಳ್ತಾರೆ, ನಾನು ಕೆಂಪೈನವ್ರನ್ನ ಇಟ್ಕೊಂಡು ಆ ರೆಡ್ಡಿನ ಇಟ್ಕೊಂಡು ನಿಮ್ಮನ್ನ ಇಂಟೆಲಿಜೆನ್ಸ್ ಇಟ್ಕೊಂಡು ನಗಪಾಟ್ಲಿಗೆ ಈಡಾಯ್ತು. ನೀವೇನು ಮಾಡ್ತೀರಿ, ವಾಟ್ ಆರ್ ಡೂಯಿಂಗ್ ಅಂತ ಅವ್ರನ್ನೂ ಟ್ರಾನ್ಸ್ಫರ್ ಮಾಡಿದ್ರೆ ಅಧಿಕಾರ ಇದೆಯೋ ಆಡಳಿತ ಇದೆಯೋ ಮಾಡಿದ್ರಲ್ಲ. ಯಾವಾಗ ಬೆಂಕಿ ಹತ್ಕೊಂಡ ಮೇಲೆ ಫೈರ್ ಇಂಜಿನ್ ಹತ್ಕೊಳ್ತಾ ಇದೆ, ಏನಾಗ್ತದೆ? ಇಂಟೆಲಿಜೆನ್ಸ್ ಇದೆ ಹಾಳಾಗೋಗಿದೆ ಸರ್. ಸರ್ ಒಂದು ನೀವು ಅಧಿಕಾರಿಗಳ ಬಗ್ಗೆನೇ ಮಾತಾಡ್ಬೇಕು. ಅಧಿಕಾರಿಗಳು ನಡೆಸ್ಕೊಂತಿರೋರು ಯಾರು? ಆಡಳಿತ ಇದೆಯೋ ಸತ್ವಾಗಿದೆಯೋ? ಯಾವುದೇ ಕಾನೂನು ವಿರೋಧವಾದ ಕೆಲಸ ಎಲ್ಲೇ ಆದಾಗ ಅದು ಕಾನೂನು ಕ್ರಮ ತಗೊಂಡಿದ್ದಾರೆ. ಹೇಳಿ ಸರ್, ಕೇಳಿ ಸರ್. ನೀವು 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನ ಮಾಡಿದ್ವಿ. ಆವಾಗ ಇದೇ ಪರಪ್ಪನ ಆಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಗಳಲ್ಲಿ ವರದಿ ಬಂದಿದೆ. ಆವಾಗ ರಾಮ ಭಜ್ಜೆ ಮಾಡ್ತಿದ್ರ? ನಾವೇನ್ ಮಾಡಿ ನಮ್ಮ ಕೈಲಿ ಆಗಿದ್ ಮಾಡಿದ್ವಿ. ನಿಮ್ ತಾನೇ 50 ವರ್ಷ ಮಾಡಿದ್ರೆ ನೀವು ತಾನೆ. ನ್ಯಾಷನಲ್ ಚಾನಲ್ ಎಲ್ಲ ಕರ್ನಾಟಕ ಪೊಲೀಸರು ಬಾಯಿ ಬಂದ ಮರ್ಯಾದೆ ತಂದು ಪೊಲೀಸ್ ಏನೋ ಅಲ್ಲ ಅಂತ ಪಕ್ಷದ ಅಧ್ಯಕ್ಷರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಅಧಿಕಾರದ ಆಡಳಿತದ ಬಗ್ಗೆ ಏನ್ ಹೇಳ್ತೀರಾ? ಪಕ್ಷದ ಅಧ್ಯಕ್ಷರು ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, ಗುಪ್ತ ಇಲಾಖೆ ಟೋಟಲ್ ಫೇಲ್ಯೂರ್ ಆಯ್ತು. ಒಂದ್ ಸೆಕೆಂಡ್ ಹೇಳೋದಲ್ಲ, ನೀವು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅನ್ನಕ್ಕೂ ನೀವು ಕೂಡ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕೊಡಬೇಕಾಯ್ತು. ಇಲ್ಲಿ ನಾವು ಇನ್ಕ್ಲೂಡಿಂಗ್ ಆಲ್ ದಿ ಗವರ್ಮೆಂಟ್ 3 ಜನ ಮುಖ್ಯಮಂತ್ರಿಗಳು ಆಳದಂತ ಸಂದರ್ಭ ಏನೇನಾಗಿದೆ ಅಂತ ಹೇಳೋದು ಕೇಳಿದ್ರೆ ಈಗ ನೋಡಿ, ಒಂದ್ ಸೆಕೆಂಡ್ ರಾಜಕೀಯ ರಾಜಕೀಯ ಮಾಡೋದು ಬೇಡ. ಇನ್ ದಿ ಇಂಟ್ರೆಸ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾನವೀಯತೆಯನ್ನು ಮರಿಬೇಕಾಗ್ತದೆ. ಅವರಿಗೆ ನಾವು ಜೈಲಲ್ಲಿರೋ ಹಕ್ಕಿಗಳಿಗೆ ಜೈಲಲ್ಲಿ ಪಾಠ ಕಲಿಸಿ ಅವರೊಂದು ರಿಫಾರ್ಮ್ ಆಗಿ ವಾಪಸ್ಸು ಸಮಾಜಕ್ಕೆ ಬರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಆ ಇಂಪಾರ್ಟೆಂಟ್ ವಿಷಯನೇ ಮರೆತು ನಾವು ನೋಡಿ, ಇವತ್ತು ಅವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್ ನೋಡಿ, ನಮ್ಮ ಈ ಪರಪ್ಪನ ಅಗ್ರಹಾರ ಜೈಲಲ್ಲಿ
2,050 ಕೈದಿಗಳಿಗೆ ಅವಕಾಶ ಇರೋದು ಮಲಗಕ್ಕೆ, ಕೂರಕ್ಕೆ, ಮಾಡಕ್ಕೆ. 4,000 ಜನ ಕೈದಿಗಳಿದ್ದಾರೆ. ಅವರೇನು ಮೃಗಗಳ, ಪ್ರಾಣಿಗಳ, ಪಕ್ಷಿಗಳ ಆ ಥರ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಆ ಮಾನವೀಯತೆಯನ್ನು ಅವ್ರಿಗೆ ಸರಿಯಾದ ರೀತಿ ಅವರಿಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಇವತ್ತು ಆಗ್ತಾ ಇಲ್ಲ. 1,600 ಜನ ಸಿಬ್ಬಂದಿ ಇದ್ದಾರೆ ಇಡೀ ರಾಜ್ಯದಲ್ಲಿ. 14,000 ಜನ ಕೈದಿಗಳಿದ್ದಾರೆ. 1,600 ಜನ 3 ಪಾಳ್ಯದಲ್ಲಿ ಕೆಲಸ ಮಾಡ್ತಾರೆ. 3 ಪಾಳ್ಯದಲ್ಲಿ ಪಾಪ ಅವರು ಇವ್ರೇನೋ DIGಗಳು ಶೋಕ್ ಸೂಟ್ ಹಾಕೊಂಡು AC ರೂಮಲ್ಲಿ ಕೂತ್ಕೊಂಡಿರ್ತಾರೆ. ರಾತ್ರಿ ಬೆಳಗು ಆ ಕೈದಿಗೆ ಏನಾಯ್ತು, ಅವ್ನು ಸತ್ನ ಬಿಟ್ಟು ಅವ್ನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಹಾರ್ಟ್ ಪೇಷಂಟು, ಕ್ಯಾನ್ಸರ್ ಪೇಷಂಟು, ಅವ್ನು ವಾಂತಿ ಮಾಡಿ ಏನು ಮಾಡಿದ, ಈ ಫುಡ್ ಸರಿ ಆಯ್ತೋ ಇಲ್ಲ ಅಂತೇಳಿ ಹಗಲು ರಾತ್ರಿ ಕಷ್ಟಪಡೋರು ಕಾನ್ಸ್ಟೇಬಲ್ ಅವರು ನಿಜವಾಗಿ ಕೆಲಸ ಮಾಡ್ತಾರೆ. ಆ ಸುಧಾರಣೆನ ಸರಿ ಮಾಡಕ್ಕೆ ನಿಮಗೆ ತಾಕತ್ತಿಲ್ಲ. ಒಂದ್ ಸೆಕೆಂಡ್ ಸರ್, ಆ ಸುಧಾರಣೆ ಮಾಡಕ್ಕೆ ನಿಮ್ಮ ಅಧಿಕಾರಿಗಳು ದೊಡ್ಡವರು ಡೈರೆಕ್ಷನ್ ಕೊಟ್ರೆ ಮಾಡ್ತಾರೆ. ಅವರಿಗೆ ಸಲಹೆಗಳನ್ನು ಕೊಟ್ಟು ಜೊತೆಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಟ್ರೆ ಮಾಡಕ್ಕೆ ಜನ ರೆಡಿ ಇದ್ದಾರೆ. ಅದು ಬಿಟ್ಬಿಟ್ಟು ನೀವು ನಿಮ್ದು ಯಾವ್ದೋ ಒಂದು ದೊಡ್ಡ ಅಧಿಕಾರಿ ನಿಮ್ಗಿರ್ತಕ್ಕಂಥ ವೈಷಮ್ಯಗಳನ್ನ ತಗೊಂಡ್ಬಂದು ಪಾಪ ಇಡೀ ಜನ ಈಗ 2 ಗುಂಪು ಮಾಡಿ ಇಟ್ಟಿದ್ರಿ. ನಾನು ಒಂದು ಮಾತು ಹೇಳ್ತೀನಿ, 2 ಗುಂಪಾಗಿದೆ ಅಲ್ಲಿ. ಈಗ ಯಾವಾಗಲೂ ರಾತ್ರಿ ಸ್ಪಾರ್ಕ್ ಆಯ್ತು, ಎಲ್ಲರ ಈ ಶಶಿಕಲನ್ನೇ ಹೊಡೆದಾಕಿದ್ರು. ನಾಳೆ ಬೆಳಿಗ್ಗೆ ರಾಜ್ಯ ಕಲಹ ಬರ್ತದೆ, ಅಶಾಂತಿ ಮೂಡ್ತದೆ. ಅಶಾಂತಿ ಮೂಡ್ತಕ್ಕಂಥ ಸಮಯ ಬಂದ್ರೆ ಯಾರ್ರೀ ಜವಾಬ್ದಾರಿ? ಹಾಗಾಗಿ ನಾನು ಒಂದ್ ಮಾತು ಕಡೆದಾಗಿ ಹೇಳ್ತೀನಿ ಕೇಳಿ, ದಯಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನೇಷನ್ ಟು ನೇಷನ್ ಕೈದಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಸ್ಟೇಟ್ ಟು ಸ್ಟೇಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಆದ್ರಿಂದ ದಯಮಾಡಿ ಈ ಶಶಿಕಲನ್ನ ಈ ಸ್ಟೇಟಿಂದ ವಾಪಸ್ಸು ನೋಡ್ಕೊಳ್ಳಿ ನೀವೇ ಅಂತ ಅವ್ರಿಗೆ ಕಳಿಸ್ಕೊಟ್ಬಿಟ್ಟು ಈ ರಾಜ್ಯದಲ್ಲಿ ನೆಮ್ಮದಿ ನಿಲ್ಸಕ್ಕೆ ಒಂದು ಕೆಲಸ ಮಾಡ್ಕೊಳ್ಳಿ ನೀವು ಅಂತ ನಾನು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ರಾಜ್ಯದೊಳಗಡೆ ಲಾ ಅಂಡ್ ಆರ್ಡ್ರು ಅದನ್ನು ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಷ್ಟು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹಿಂದೆನೇ ಚರ್ಚೆ ಮಾಡಿದ್ದೀವಿ. ಎಷ್ಟು ಜನ ಕಟ್ಟುನಿಟ್ಟಾಗಿ ಮಾಡಿ. ಆದರೆ ಈ ಪಾಯಿಂಟನ್ನು ಎಲ್ಲಿ ಏನಾಗ್ತಾ ಇದೆ, ಎಷ್ಟು ಅಪಾಯಕ್ಕೆ ಹೋಗ್ತಾ ಇದೆ ಈ ಇಶ್ಯೂ ಅನ್ನೋದು ಸಾಹೇಬ್ ನಮ್ಮ ವಕೀಲರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಇರುವ ಆರೋಪಿತರು ಅಥವಾ ಖೈದಿಗಳೇನಿದ್ದಾರೆ ಪ್ರಮಾಣಕ್ಕಿಂತ ಹೆಚ್ಚಿದ್ದಾರೆ, ಮತ್ತು ಅವರೆಲ್ಲರೂ ಕೂಡ ಮಾನಸಿಕವಾಗಿ ಏನೇನೋ ಸಮಸ್ಯೆಗಳ ಮಧ್ಯೆ ಅಲ್ಲಿರುವಂಥವ್ರು. ಅವ್ರನ್ನ ನೀವು ಮನ ಪರಿವರ್ತನೆಯನ್ನು ಮಾಡಿ ಅಲ್ಲಿಂದ ಹೊರಗಡೆ ಕಳಿಸ್ಕೊಡ್ಬೇಕು. 2 ಗುಂಪುಗಳನ್ನು ಮಾಡಿ ಜಗಳ ಹಚ್ಚಬೇಕು. ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದೇಳಿದರೆ, ಕೆಲವರು ರೂಪ ಅವ್ರನ್ನ ಬೆಂಬಲಿಸೋದು, ಇನ್ನು ಕೆಲವರು ಸತ್ಯನಾರಾಯಣನ ಬೆಂಬಲಿಸೋದು, ಇನ್ನು ಕೆಲವರು ಕೃಷ್ಣಕುಮಾರ್ ಅವ್ರನ್ನ ಬೆಂಬಲಿಸೋದು ಅಂತಂದೇಳಿದರೆ ಏನಾಗುತ್ತಲ್ಲಿ? ನಾವು ಹೊರಗಡೆ ಗಲಾಟೆಗಳಿಗೂ ಒಳಗಡೆ ಗಲಾಟೆಗಳನ್ನು ನಿಯಂತ್ರಣ ಮಾಡೋರು ಒಂದು ರೀತಿಯಲ್ಲಿ ಬೇರೆ ಎದ್ದು ಹೊಲ ಮೇದನ್ನ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಅವರೆಲ್ಲರೂ ಕೂಡ ಬೇರೆ ಸ್ಥಿತಿಗಾಗಿ ಅಲ್ಲಿ ಹೋಗಿರೋ. ಹಾಗಿದ್ದಾಗ ಒಂದು ಆಡಳಿತ ಪಕ್ಷ ಮತ್ತು ಒಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಈ ಚರ್ಚೆಯನ್ನು ಇಟ್ಟಾಗ ವಿರೋಧ ಪಕ್ಷದವರು ಮಾಡಬೇಕಾಗಿದ್ದೇನು? ರಾಜ್ಯ ಸರ್ಕಾರದ ಜೊತೆಗೆ ಅಥವಾ ಗೃಹ ಮಂತ್ರಿಗಳ ಜೊತೆಗೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಗೆ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಮಾಡಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಹೋಗಿ ಸಲಹೆ ಅದನ್ನು ಬದಲಾಗಿ ನೀವು ಏಕಾಏಕಿ ಮಾಡಿ ಅವ್ರನ್ನ ಎತ್ತು ಕಟ್ಟುವಂತ ಕೆಲಸ ಮಾಡಿದ್ರೆ ಈಗೇನಾಗುತ್ತೆ? ನಾವೇ ಕುಮ್ಮಕ್ಕು. ಈಗ ನೋಡಿ, ಜೈಲಿನ ಸುಧಾರಣೆ ವಿಷಯಗಳು ಬೇರೆ, ಅಲ್ಲಿ ಸುಧಾರಣೆ ಆಗ್ಬೇಕಾದ್ರು ಸರಿಯಾಗಬೇಕಾದ್ರು ಒಂದು ನನಗೆ ಪರ್ಟಿಕ್ಯುಲರ್ ಆದ ಕರ್ನಾಟಕದ ಇಮೇಜ್, ಹೌದು, ಪೊಲೀಸ್ ಇಲಾಖೆ ಹರಾಜಾಯ್ತು. ನೀವು ಪ್ರತಿ ವಿಚಾರ ಬಂದಾಗ ರಾಷ್ಟ್ರೀಯ ಚಾನೆಲ್ಗಳು ಬೆಂಗಳೂರಲ್ಲಿ ಯಾವುದೋ ಒಂದು ಕ್ರೈಮ್ ನಡೆಯುತ್ತೆ, ಈಶಾನ್ಯ ರಾಜ್ಯವನ್ನು ಮುಗಿಸ್ಬಿಡ್ತಾರೆ, ಕನ್ನಡಿಗರು ಅಂದ್ರೆ ಮಹಾನ್ ಪ್ರತಿನಿತ್ಯ ನಮ್ಮ ವಿರುದ್ಧ ಪ್ರಚಾರ ನಡೆಯುತ್ತೆ ನ್ಯಾಷನಲ್ ಮಾಧ್ಯಮದಲ್ಲಿ, ಉತ್ತರ ಭಾರತದಲ್ಲಿ. ಹೌದು, ಅದಕ್ಕೆ ಪ್ರಚೋದನೆಯನ್ನ ಕೂಡ ಈಗ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ನಾವು ಕೂತ್ಕೊಂಡು ನಮ್ಮ ಆಡಳಿತದಲ್ಲಿ ಪೊಲೀಸ್ ಇಲಾಖೆ ಇದನ್ನು ತಂದುಬಿಟ್ಟು ಅವ್ರ ಕ್ರೆಡಿಬಿಲಿಟಿಯನ್ನ ನಾಶಪಡಿಸಿ ಅವರ ಅರ್ಹತೆಯನ್ನ ಕುಂದುವಂತೆ ಮಾಡಿ ವಿ ಆರ್ ಡೂಯಿಂಗ್ ಇಟ್. ಅದನ್ನ ಮಾಡ್ಬೋದಾಗಿತ್ತು. ನಾನೇನು ಪರಪ್ಪನಗರ ಹಂಗೆ ಇರಬೇಕು ಅಂತಲ್ಲ. ಈಗ ಇಲ್ಲಿ ಎರಡು ವಿಷಯ ಇದೆ. ಒಂದು, ಈ ಜೈಲಿನ ಸುಧಾರಣೆ ವಿಷಯ ಅದು ಕೂಡ ಆಗ್ಬೇಕಾದ್ರೆ ಅದು 2ನೇ ವಿಷಯ. ಬಟ್ ಆದ್ರೆ ಮೊದಲನೇ ವಿಷಯವಾಗಿ ಏನು, ಅಲ್ಲೊಂದು ಭ್ರಷ್ಟಾಚಾರ ಆಗಿದೆಯೋ, ಅಲ್ಲಿ ಲೋಪ ಆಗಿದೆಯೋ, ಕಾನೂನು ಬಾಹಿರವಾಗಿ ಕೆಲಸ ಆಗಿದೆಯೋ ಅದನ್ನ ಸೂಕ್ತವಾಗಿ ತಡಿಬೇಕು. 1 ತಡಿಬೇಕು, 2 ಕ್ರಮ ತಗೋಬೇಕು, 3ನೇ ತನಿಖೆ ಆಗಬೇಕು, ಯಾರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು, ಇಂಥದ್ದೆಲ್ಲ ಆಗಬೇಕು. ಆದರೆ ಈ ವಿಷಯವನ್ನ BJP ನಾಯಕರುಗಳು ರಾಷ್ಟ್ರ ವ್ಯಾಪ್ತಿ ದೊಡ್ಡ ಕೆಲಸ ಮಾಡಿ ನಮ್ಮ ಇಲ್ಲಿನ ಪೊಲೀಸ್ ಭದ್ರತೆನೇ ಸರಿ ಇಲ್ಲ, ಪೊಲೀಸ್ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಮನೋಸ್ಥೈರ್ಯ ಕುಗ್ಗಂತ ಮಾಡಿ ಅವ್ರಿಗೆ ಅಪಾದನೆಯನ್ನ ಹೊರಿಸ್ತಾರಲ್ಲ, ಅಂತ ಕೆಲಸವನ್ನ ಕ್ಷುಲ್ಲ ರಾಜಕೀಯ ಕೆಲಸ ಮಾಡೋದನ್ನ ಬಿಡಬೇಕು ಅವರು. ಈ ವ್ಯವಸ್ಥೆ ಸುಧಾರಣೆ ಇಲ್ಲ ನೋಡಿ, ತನಿಖೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಮಂಗಳೂರಿನಲ್ಲಿ ಏನಾಯ್ತು, ಹೋಮ್ ಮಿನಿಸ್ಟರ್ ಇಲ್ಲ ಅಧಿಕಾರಿಗಳನ್ನ 45 ದಿನ ಕಳೆದ್ರು ಕೂಡ ಒಂದು ಶಾಂತಿ ಸಭೆ ಮಾಡಕ್ಕಾಗಲಿಲ್ಲ, ಯೋಗ್ಯತೆ ಬರಲಿಲ್ಲ ನಿಮ್ಗೆ. ಇಲ್ಲ ಹೋಗ್ಲಿಲ್ಲ ಶಾಂತಿ ಸಭೆಗೆ, ಬಿಜೆಪಿ ಶಾಂತಿ ಸಭೆಗೆ ಹೋಗಲಿಲ್ಲ. ಸಂಸದರು, ಬಿಜೆಪಿ ನಾಯಕರು, ರಾಜ್ಯಾಧ್ಯಕ್ಷರು
ಅಲ್ಲಿ ಏನಂದ್ರೆ ಒಂದು ಸಾವಾಗಿದ್ದಕ್ಕೆ ಕಳೆದ ವರ್ಷ ಹೇಳ್ತಾರಲ್ಲ ನಳಿನ್ ಕುಮಾರ್ ಕಟೀಲ್ ಇದಕ್ಕೆ ಮಂಗಳೂರಿಗೆ ಬೆಂಕಿ ಹಚ್ತೀವಂತ, ಅದು ಯಾವ್ದೋ ಒಂದು ಕೌಟುಂಬಿಕ. ಇಲ್ಲಿ ಕರ್ನಾಟಕ ಬರ್ನಿಂಗ್ ಕರ್ನಾಟಕ ಇಡೀ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾರೆ ರಾಜ್ಯಕ್ಕೆ ಬೆಂಕಿ ಸಾವುಗಳು ತಗೊಂಡು ರಾಜಕೀಯ ಮಾಡ್ತಾರೆ, ಕರ್ನಾಟಕದ ಇಮೇಜ್ ಅನ್ನ ರಾಷ್ಟ್ರವ್ಯಾಪಿ ಹಾಳು ಮಾಡ್ಲಿಕ್ಕೆ ಯತ್ನ ಮಾಡ್ತಾರೆ. ಅವರಿದ್ದಾಗ ಕರ್ನಾಟಕದ ಇಮೇಜ್ ಹೆಂಗಿತ್ತು, ಭ್ರಷ್ಟ ರಾಜ್ಯ ಅಂತಿತ್ತು ಅವರ ಇದ್ದಾಗ ಆಳ್ವಿಕೆ ಕೊಟ್ಟವರು ಬಿಜೆಪಿ ಮಾಡಿ ಬೀದಿಗೆ ತಂದ್ರು ಕೆಲಸ ಕಳ್ಕೊಂಡು. ನಿನ್ನೆ ಹೇಳಿದೆ ಅನುಪಮಾ ಶೆಣೈ ರೆಗ್ಯುಲರ್ ಆಗಿ ಕಲ್ಲಡ್ಕ ಪ್ರಭಾಕರ್ ಭಟ್ನ ಮನೆಗೆ ಓಡಾಡ್ತಿದ್ಲು. ಅಧಿಕಾರಿಗಳನ್ನೆಲ್ಲ ದಿಕ್ ತಪ್ಪಿಸ್ತಾರೆ, ಭೋಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಜೈಲು ಅಂತಂದ್ರೆ VIP-ಗಳನ್ನ ಹಾಕೋಕ್ಕೋಸ್ಕರ ಜೈಲೇನು ಕಟ್ಟಿಲ್ಲ, ಅದು ಸುಧಾರಣೆಯ ಸ್ಥಳ. ಸಣ್ಣ ಮಟ್ಟದ್ದಾಗ್ಲಿ ದೊಡ್ಡ ಮಟ್ಟದ್ದಾಗ್ಲಿ ಜೈಲಿಗೆ ಕಳಿಸ್ಬೇಕು. ಜೈಲೇ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಜೈಲಿಗೆ ಬಂದವ್ರೆ. ಒಂದು ನಿಮಿಷ ಸರ್, ಜೈಲು ಬಗ್ಗೆ ಮಾತಾಡಬೇಕಾದ್ರೆ ನಾವು ಸುಧಾರಣೆ ಬಗ್ಗೆ ಮಾತಾಡೋಣ. ಯಾರಿಗೋ VIP-ಗೆ ಏನಾಗಿದ್ದೋ ಅದು ಆಡಳಿತದಲ್ಲಿ ಆದ ಲೋಪದೋಷಗಳೇ, ಅದು ನಮ್ಮ ವೈಯಕ್ತಿಕ ವಿಚಾರವಲ್ಲ. ಶಶಿಕಲಾ ಇರ್ಬೋದು, ಇನ್ನೊಬ್ರು ಇರ್ಬೋದು, ರೆಡ್ಡಿ ಇರ್ಬೋದು, ಯಾವನೇ ಇರಲಿ ಸರ್, ತಿಮ್ಮ ಇರಲಿ, ಬೊಮ್ಮ ಇರಲಿ, ಇಂದಿರಾ ಗಾಂಧಿನೇ ಇಲ್ಲ, ಆಯಮ್ಮನು ಜೈಲಿಗೆ ಹೋಗಿ ಬಂದವಳೆ, ಇಂದಿರಾ ಗಾಂಧಿನ ಜೈಲಿಗೆ ಹೋಗಿ ಬಂದಿದ್ದವಳೆ ಆಯಮ್ಮನು. ಹೇಳ್ಬಾರ್ದು ಆ ಪದ. ಇಂದಿರಾ ಅವರು ಹೋಗಿ ಬಂದವ್ರೆ, ಬಂದಿದ್ದಾರೆ. ಅದೇನೇ ಹೇಳಿದ್ದು, ಯಾವ್ದು ಆಚಾರ ವಿಚಾರ ಅನಾಚಾರ ಭ್ರಷ್ಟಾಚಾರ ಕುತಂತ್ರವೋ ಅಂತರವೋ, ಯಾಕೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಮಂಗಳೂರು ಕತೆಗೆ ಬರ್ತೀನಿ. ಮಂಗಳೂರು ಕತೆಗೆ 45 ದಿವಸ ನಡೀತಾ ಇದೆಯಲ್ಲ. ನನ್ನ ಸಿದ್ದರಾಮಯ್ಯನವರು ಹೋಮ್ ಮಿನಿಸ್ಟರ್ ಇನ್ಚಾರ್ಜ್ ಅಂತ ಹೇಳ್ತಿರಲ್ಲ, ಕೆಂಪಯ್ಯನವರೇ ನಿಮ್ಮನ್ನು ನಂಬ್ಕೊಂಡು ನನ್ನ ಮಾನ ಮರ್ಯಾದೆ ಹೋಯ್ತು, ರೆಡ್ಡಿ ಅವರೇ ನೀವು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು, ನಮ್ಮ ಸರ್ಕಾರದ ನಗೆಪಾಟ್ಲಿ ಈಡಾಯ್ತು ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಯಾರು ನಾವು ಕೊಟ್ವಾ? ನಿಮ್ಮ ಮನೆ ನೀವೇ ಬೆಂಕಿ ಹಚ್ಕೊಂಡು ನೀವೇ ಒದ್ದಾಡ್ಕೊಂಡು ಸಾಯ್ತಿದ್ರೆ ನಾವೇನ್ ಮಾಡಕ್ಕಾಗ್ತದೆ? ನಾವು ಜನಪರವಾಗಿದ್ದೀವಿ, ಏನು ಆಡಳಿತ ನಡೆಸ್ತೀವಿ. ಅಲ್ಲಿ ನಿಷೇಧಾಜ್ಞೆ ಇದ್ರು ಅದನ್ನು ಉಲ್ಲಂಘನೆ ಮಾಡೋರು ಯಾರು? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮ್ಗೆ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇಲ್ವಾ? ದೇಶವನ್ನ ಆಳ್ತಿರೋರಿಗೆ ಜವಾಬ್ದಾರಿ ದೇಶವನ್ನ ಆಳ್ತಿರೋ ಜವಾಬ್ದಾರಿ ಇಲ್ವಾ? ಮಂಗಳೂರು ಹಾಳಾಗ್ಬೇಕಾದ್ರೆ ಅವ್ರ ಕಾರಣ. ಒಂದ್ ನಿಮಿಷ ಕ್ಯಾಬಿನೆಟ್ ಒಗ್ಗಟ್ಟಿಲ್ಲ. ಬುದ್ಧಿ ಹೇಳಿ ನೋಡ್ಕೊಳ್ರಿ, ಆಡಳಿತ ಜವಾಬ್ದಾರಿ ಇಲ್ವಾ? ಮಾಡ್ತಿದ್ದೀವಿ, ಮಾಡ್ಕೊಳ್ಳಿ ಸರ್. ನನ್ನ ಹತ್ರ ಕಲ್ಲಡ್ಕ ಪ್ರಭಾಕರ ಭಟ್ರ ಭಾಷಣದ್ದೇನೆ. ಒಂದ್ ನಿಮಿಷ ಹೇಳಿ ಸರ್, ಹೇಳಿ ಸರ್, ಭಾಷಣದ ವಿಡಿಯೋ ನಾನು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಗಳಿವೆ, ಹೇಳಿ ಸರ್, ನಾನು ಅದನ್ನು ಪ್ಲೇ ಮಾಡಿ ಸರ್. ಅದು ಇಡೀ ಕೋಮುಗಳ ನಡುವೆ ಬೆಂಕಿ ಹಚ್ಚೋದು ಸಾಮರಸ್ಯ ನೀವು ಹೇಳ್ಬೇಕು. ಆಯ್ತು, ಹೇಳಿ. ಇವಾಗ ಅದಾದ ಮೇಲೆ ನೀವ್ ಹೇಳ್ತೀರಿ, ಅದು ಸಬ್ಜೆಕ್ಟ್ ಇದ್ರು ಕೂಡ ಪ್ರಸ್ತಾಪ ಮಾಡಿ. ಕಲ್ಲಡ್ಕ ಮೈ ಮುಟ್ಟಿ ನೋಡೋಣ, ಅವ್ರು ರೋಮ ಮುಟ್ಟಿ ನೋಡೋಣ. ಸರ್ ಹೇಳಿ ಸರ್, ನೀವು ಹೇಳಿ ಸರ್, ನೀವು ಏನು ಉತ್ತರ ಜನ ಏನ್ ಮಾತಾಡ್ತಾರೆ? ಜನ ಬಂದ್ರೆ ಮಾತಾಡ್ತೀರಾ? ಮಾತಾಡಿ ಸರ್. ಜನ ಏನ್ ಮಾತಾಡಿದ್ಮೇಲೆ ನಾವು ಮಾತಾಡ್ತೀನಿ, ನಿಮ್ಗೆ ಕೊಡ್ತೀನಿ. ಜನ ಏನ್ ಮಾತಾಡ್ತೀನಿ, ಜನ ಏನ್ ಮಾತಾಡ್ದು ಹೇಳ್ತೀನಿ. ಒಂದು, ಸದ್ಯದಲ್ಲಿ ಎಲೆಕ್ಷನ್ ಬರ್ತಿದೆ, ಕಲ್ಲಡ್ಕ ಭಟ್ರನ್ನ ಅರೆಸ್ಟ್ ಮಾಡಿದ್ರೆ ಇಡೀ ಕರ್ನಾಟಕದಾದ್ಯಂತ ಆ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡಿ ಏನು ಮಾಡ್ಕೊಳ್ಳೋಕಾಲ ಮುಗಿದೋಗಿರೋ ಜನ ಮಾತಾಡ್ತಾರೆ. ನಾನು ಹೇಳ್ತಾ ಇರೋದು, ಒಂದು ನಿಮಿಷ, ನಾನು ಆ ವಿಚಾರದಲ್ಲಿ ಹೇಳಿದೆ ಗಣೇಶ್. ಹೇಳಿ ಸರ್, ಹೇಳಿ ಸರ್. ಪಕ್ಷ ವಿರೋಧವನ್ನು ಇದನ್ನ ಬಿಟ್ಟು ಎಲ್ಲರೂ ಸೇರಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಗೂಡೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿ ಹೇಳಿ, ಮೀಡಿಯಾ ಸೇರಿ ಜವಾಬ್ದಾರಿ ಇದೆ. ಅಕ್ಕಪಕ್ಕದ ಮನೆಯವರು ದ್ವೇಷಕಾರವಾಗಿ, ಖಂಡಿತ ಸರ್, ಸಾಮಾನ್ಯ ಜನರ ರಕ್ತ ಚೆಲ್ತಿದೀವಿ ನಾವು. ಒಬ್ಬನ ನೋಡಿದಾಗ ಮುಖ ನೋಡ್ಬಿಟ್ಟು ಅವನು ಯಾವ ಕೋಮ್ನವರು ಅಂತ ನೋಡಿ ಮಾತನಾಡೋ ಸ್ಥಿತಿ ಬಂದು ತಲುಪಿದೀವಿ ಅಲ್ವಾ? ಆ ಸ್ಥಿತಿ ಹೋಗ್ಬೇಕು. ಆದ್ರೆ ಎಲ್ಲದಕ್ಕೂ ರಾಜಕೀಯ ಸ್ವಾಮಿ ಬೇಡ ಸರ್, ಖಂಡಿತ. ಓಟು, ಪಾಲಿಟಿಕ್ಸ್, ರಾಜಕಾರಣ, ಅಲ್ಲಿ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ಲ, ಜನರ ರಕ್ತಕ್ಕೆ ಬೆಲೆ ಇಲ್ಲ. ನೀವ್ ಹೇಳಿಕೆ ನಾನು ಚೂರು ಕನ್ಕ್ಲೂಡ್ ಮಾಡ್ತೀನಿ. ನೋಡಿ, ಒಂದ್ ನಿಮಿಷ ಸರ್ ಪ್ಲೀಸ್. ನಾ ಕೂಗಾಡೋದ್ರೆ ಬೇಕಾದ್ರೆ ಜೋರಾಗಿ ಕೂಗಾಡ್ತೀನಿ, BP ಯಾಕೆ ರೈಸ್ ಮಾಡ್ಕೋಬೇಕು? ನಿಮಗೂ ರೈಸ್ ಆಗುತ್ತೆ BP. ಆಮೇಲೆ ಕೇಳಿ, ಮೊದಲನೇ ಬಾರಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಲ್ಲಡ್ಕ ವಿಚಾರದಲ್ಲಿ ದೇವೇಗೌಡರು ಇಲ್ಲಿ ನಮ್ಮದು ರಾಜಕೀಯ ಪ್ರಶ್ನೆ ಇಲ್ಲ, BJP ಬನ್ನಿ,
ಕಾಂಗ್ರೆಸ್ನವ್ರು ಬನ್ನಿ, ಸಂಘ ಸಂಸ್ಥೆಗಳು ಬನ್ನಿ, ಪಾದರಿಗಳು ಬನ್ನಿ, ಮಲ್ಲುಗಳು ಬನ್ನಿ, ನಾವೆಲ್ಲ ಹೋಗಿ ಶಾಂತಿ ಯಾತ್ರೆ ಮಾಡಿ ಆ ಭಾಗದ ಜನರಿಗೆ ಒಂದು ಶಾಂತಿ ಕೊಡೋಣ. ಧರ್ಮಗಳ ನೆಲಬೀಡು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳ ಮುಂದುವರೆದಿರ್ತಕ್ಕಂಥ ಜಾಗ, ಆರ್ಥಿಕವಾಗಿ ಬಹಳ ಸದೃಢವಾಗಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಜನ ನೆಮ್ಮದಿಯಿಂದ ವಾಸ ಮಾಡೋಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ದೇವೇಗೌಡರು ಕರೆದ್ರು. ಯಾರು ಬರಲಿಲ್ಲ. ಆದರೆ 2 ಬಾರಿ ಅರ್ಜಿ ಕೊಟ್ಟಾಗಲೂ ಇವತ್ತು ಕೂಡ ನಮ್ಮ ಶಾಂತಿ ಮಂತ್ರ ಮಾಡಬೇಕು, ಇವತ್ತು ಕೂಡ ನಮ್ಮ ಅರ್ಜಿ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಅದು ಒಂದು ಪಾದಯಾತ್ರೆಗೆ ಕೇಳಿ, ಒಂದು ನಿಮಿಷ, ಜನ ನೆಮ್ಮದಿ ಮಾಡೋಕ್ಕೋಸ್ಕರ ನೋಡಿ, 1 ಸೆಕೆಂಡ್, ಏನು 1 ನಿಮಿಷ ಪ್ಲೀಸ್ ಸರ್. ಒಂದು ಮಾಜಿ ಮುಖ್ಯಮಂತ್ರಿಗಳಾದವರು ಯಾರೇ ಇರಲಿ, ಮಾಜಿ ಮುಖ್ಯಮಂತ್ರಿಗಳಾದವರು ಬೆಂಕಿ ಹಾಕ್ಬಿಡ್ತೀವಿ ರಾಜ್ಯಕ್ಕೆ. ಶೋಭಾ ಕರಂದ್ಲಾಜೆ ಷಂಡ ಅಂತ ಹೇಳಿದ್ರು. ಒಂದು ಮಾತು ಹೇಳಿ 1 ಸೆಕೆಂಡ್ ಹೇಳ್ಬಿಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ ನೋಡಿ, ಅವ್ರ ತಂದೆ ತಾಯಿಗಳಿಗೆ ಅವಮಾನ, ಬದಲು ಅವ್ರ ತಾಯಿಗೆ ಅವಮಾನ. ಇಂಥ ಮಗಳನ್ನ ಎತ್ನಲ್ಲ ಅಂತ ಯಾಕೆ ಅಂತ ಕೇಳಿ, ಈಗ ಷಂಡ ಅಂತ ಹೇಳಿದ್ರೆ ಅವ್ರ ಕುಟುಂಬಕ್ಕೆ ಅನ್ವಯಿಸಿದ್ರು. ಹಾಗೆ ನಾನು ಹೇಳ್ತೀನಿ, ನಾನು ಒಂದು ಮುಂದುವರೆದು ಹೇಳ್ತೀನಿ, ಆ ಥರ ಆಗಿದ್ರೆ ಅವ್ರ ಕುಟುಂಬದಲ್ಲಿ ಆಗಿದ್ರೆ ಶೋಭಾ ಕರಂದ್ಲಾಜೆ ಈ ಭೂಮಿಗೆ ನೀವು ಹೆಂಗೆ ಬಂದ್ರಿ ಅನ್ನೋದು ಪ್ರಶ್ನೆ ಬರ್ತದೆ. ಹಾಗಾಗಿ ನಾನು 1 ಸೆಕೆಂಡ್ ಹೇಳ್ತೀನಿ ಸರ್. ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾರು ಸರ್? ಅವರೊಬ್ಬರು ಸಾಮಾನ್ಯ ಮನುಷ್ಯ, ಆ ಊರಿನಲ್ಲಿ ವಾಸ ಮಾಡ್ತಕ್ಕಂಥವ್ರು. ಅವ್ರನ್ನೂ ಒಳಗೊಂಡು ಶಾಂತಿ ಸಭೆ ಮಾಡ್ಬೇಕಾಯ್ತು. ನೀವು ಬೆಂಕಿ ಹಚ್ಚಿಬಿಡ್ತೀವಿ ನೀವು ಅಂತ ಹೇಳಿದ್ರೆ ದೇಶದ ಕಾನೂನು ಎಲ್ರಿಗೂ ಒಂದೇ. ಎಂಥವನು ಅಪರಾಧ ಮಾಡಿದ್ರೆ ಇವತ್ತರ ಪುರಾವೆಗಳಿದ್ರೆ ಕಾಂಗ್ರೆಸ್ ಹತ್ರ ಫೋರ್ತ್ ಅರೆಸ್ಟ್ ಮಾಡಿ. ಆಮೇಲೆ ಇವರೇನು ಬೆಂಕಿ ಹಚ್ಚಿನಿ ಅಂದ್ರಲ್ಲ ಯಡಿಯೂರಪ್ಪನವರು, ನೀವು ಕಾನೂನಲ್ಲಿ ಕೇಸ್ ಹಾಕಕ್ಕೆ ಅವಕಾಶ ಇದೆ, ಮಾಡಿ. ಶೋಭಾ ಕರಂದ್ಲಾಜೆ ಪ್ರಚೋದಕಾರಿ ಹೇಳಿಕೆ ಕೊಟ್ಟರಲ್ಲ, ಹೇಳಿಕೆ ಕೊಟ್ಟರೆ ನೀವು ಕಾನೂನಲ್ಲಿ ಅವಕಾಶ ಇಲ್ವಾ? ಈ ಕೆಲಸ ನೀವು ಯಾಕೆ ಮಾಡಲಿಲ್ಲ? ಇದೆಲ್ಲ ಮಾಡಿದ್ರೆ ಆಮೇಲೆ ನೋಡಿ, ಮಂಡ್ಯದಲ್ಲಿ KRS ನೀರು ಬಿಡ್ತಾರೆ ಅಂತ ತಕ್ಷಣ ಇವಾಗಲೇ ಹೋಗಿ ಮಿಲಿಟರಿ ಪ್ಯಾರಾಮಿಲಿಟರಿ ತಗೊಂಡಾಗ ಮಾರ್ಚ್ ಪಾಸ್ ಮಾಡಿದ್ರಿ. ಇದೇ ಕೆಲಸ ನೀವು 45 ದಿನಗಳಲ್ಲಿ ಅಲ್ಲಿ ಮಾಡಿದ್ರೆ ಯಾರು ಸಾಯ್ತಾ ಇದ್ರೇನ್ರಿ? ಯಾರು ಸಾಯ್ತಾ ಇರಲಿಲ್ಲ. ಹಾಗಾಗಿ ಈ ಕೆಲಸನ ಪ್ರಿಕಾಷನರಿ ಇದನ್ನ ತಗೊಂಡಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ನವರು ಇಂಥ ಅನಾಹುತ ಲ್ಯಾಂಡ್ ಆರ್ಡರ್. ನಾನು ಭೋಜೇಗೌಡರು ಏನು ಹೇಳಿದ್ದಾರೆ ಅವೆಲ್ಲವನ್ನು ಪುಷ್ಟೀಕರಿಸ್ತಾ ಬೆಂಬಲಿಸ್ತಾ ನಾನು ಅದನ್ನೇ ಹೇಳಿದ್ದು. ನೀವು ಆವತ್ತು JDSಗೆ ಬಿಜೆಪಿ ಬೆಂಬಲ ಸರ್ ಇರಲಿ 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 ಇರಲಿ. ನಾನು ಒಂದು ಸರ್, ಇದು ನೀವು ಹೇಳಿ ರಾಜಕೀಯವಾಗಿ ಮಾತಾಡೋದು ಬೇಡ. ಅದು ಕಲ್ಲಡ್ಕ ಇರಲಿ, ಬೆಂಗಳೂರು ಇರಲಿ, ನಮ್ಮ ಮನೆ ಇರಲಿ, ನಿಮ್ಮ ಮನೆ ಇರಲಿ, ಯಾರ ಮನೆ ಇರಲಿ, ನಮ್ಗೆ ಶಾಂತಿ ಬೇಕು. ನಾನು ಅದನ್ನೇ ಹೇಳಿದ್ದು ಫಸ್ಟು. ನೀವು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನೀವನ್ನೆಲ್ಲ ತೆಗೆದುಕೊಂಡು ಆರಂಭದಲ್ಲೇ ಚಿಗಟಿ ಹಾಕತಕ್ಕಂಥ ಅಧಿಕಾರ ಆಡಳಿತ ನಿಮ್ಮ ಕೈಲಿತ್ತು. ಅವರು ಇನ್ನೊಂದು ಮಾತು ಹೇಳಿದ್ರು, ನಿಮಗೆ ಯಾರೇ ಒಂದು ದೇಶ ವಿರೋಧಿ ಚಟುವಟಿಕೆ, ಒಂದು ಕೆಟ್ಟ ಪ್ರಚೋದನಾಕಾರಿ ಹೇಳಿಕೆ ಬಂದಾಗ ನೀವು ಆ್ಯಕ್ಷನ್ ತಗೊಳ್ಳಿ. ಇದು ಆಡಳಿತಕ್ಕೆ ಇರಬೇಕಾದಂಥ ಒಂದು ಮಾನಸಿಕ ಸಿದ್ಧತೆ. ಗಣೇಶ ನಾನು ಒಪ್ತೀನಿ ಸರ್, ಯಾರಾದ್ರೇನು ಸರ್. ನೀವು ಹೇಳಿದ್ದು ಕರೆಕ್ಟ್ ಸರ್, ಆ ಶಾಂತಿ ಬೇಕು. ನಾವು ನಮ್ಮ ಪಾತ್ರ ಮಾಡ್ತೀವಿ ಸರ್. ಈಗ ನಮ್ಮ ಪಾತ್ರ ಮಾಡ್ತೀವಿ, ನೀವು ನಿಮ್ಮ ಪಾತ್ರ ಮಾಡಿ. ನೀವು ನಮ್ಮ ಪಾತ್ರಕ್ಕೆ ಭಯ ಬಿದ್ದು ನೀವು ಕೂತ್ಕೊಂಡ್ರೆ ನಾವೇನ್ ಮಾಡಕ್ಕಾಗ್ತದೆ ಸ್ವಾಮಿ? ನೋಡಿ ಅಲ್ಲಿ ನೋಡಿ ಎಷ್ಟು ಬಿಜೆಪಿಯ ಮನಸ್ಥಿತಿ ಹಾಳಾಗಿದೆ ಅನ್ನೋದಕ್ಕೆ. ಹಾಳಾಗಿಲ್ಲ ನೋಡಿ, ನೀವು ವಾಪಸ್ ತಗೊಳ್ಳಿ. ನೀವು ನೋಡ್ರಿ, ಅರ್ಜುನ ಬೊಬ್ರು ಒಂದೇ ಪಾತ್ರ ಮಾಡಿದ್ರು ಅಲ್ಲ. ಇವರು ಯಾಕೆ ಹಾಳಾಗಿದೆ? ಮನಸ್ಥಿತಿ ಅಂದ್ರೆ ಏನು? ಮನಸ್ಸು ಎಲ್ಲರಿಗೂ ಇದೆ. ನೀವ್ ಏನ್ ಶಬ್ದ ಬಳಸಿದ್ರೆ ಅನ್ನೋದು ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ನಾವು ನಮ್ಮ ಪಾತ್ರ ರಾಜಕೀಯ ಪಕ್ಷ ಆಡಳಿತ ಪಕ್ಷ ನಿಮ್ಮ ವೈಫಲ್ಯಗಳು ನಮ್ಮ ಮೇಲೆ ಅದನ್ನ ಹೇಳ್ತೀನಿ ಕೇಳಿ. ನಿಮ್ಮ ನೋಡಿ, ನಾನು ಅನ್ಕೊಂಡಿರೋದು ಏನ್ ಗೊತ್ತಾ ಬಿಟ್ರೆ ಸರ್, ಅವರು ಏನ್ ಶಬ್ದ ಬಳಸಿದ್ರೆ ಅದನ್ನ ಹೇಳ್ತೀನಿ ಸರ್. ಅದನ್ನ ಬಿಟ್ರೆ ನೋಡಿ, ಒಂದು ನನ್ಗೆ ಅದ್ರ ಉತ್ತರ ಕೊಡೋದಕ್ಕೂ ನಾನು ಹೇಳ್ತಾ ಇದ್ದೀನಿ. ಒಂದು ರಾಜಕೀಯ ಪಕ್ಷಗಳು ಈ ದೇಶದ ಕಾನೂನು ನೆಲದ ಎಲ್ಲವನ್ನು ಗೌರವಿಸೇನೆ ಅವು ಸ್ಥಾಪನೆ ಆಗಿರ್ತಾವೆ, ಅದಕ್ಕೆ ಕೆಲಸ ಮಾಡಿರ್ತೀವಿ. ನಾವು ರಾಜಕೀಯ ಪಕ್ಷದ ನಾಯಕನಾಗಿ ನಾವು ಮಾತಾಡುವಂಥ ಪ್ರತಿ ಶಬ್ದಗಳ ಮೇಲೆ ನನಗೆ ಹಿಡ್ತಾ ಇರಬೇಕು. ಅದು ಈ ನೆಲಕ್ಕೆ ಒಗ್ಗುವಂಗಿರಬೇಕು, ಮನಸ್ಸುಗಳನ್ನು ಬೆಸುವಂಗಿರಬೇಕು. ಕರಾವಳಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಕರಾವಳಿಯ ಸಂಸದರು ಹೇಳ್ತಾರೆ. ಸೆಂಡ ಅಂತಂದೇಳಿ ಇನ್ನೊಬ್ಬ ಸಂಸದರು ಹೇಳ್ತಾರೆ. ನೀವು ಯಾರನ್ನೋ ಅರೆಸ್ಟ್ ಮಾಡಿಬಿಟ್ರೆ ಕರ್ನಾಟಕಕ್ಕೆಲ್ಲ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲೂ ಇದು ಅವ್ರು ಹೇಳ್ತಾರೆ. ನಿಯಂತ್ರಣ ಮಾಡಬೇಕು, ನಮ್ಮ ಪಾತ್ರವನ್ನು ನಾವು ಬಿಜೆಪಿ ಕೆಲಸ ಬೆಂಕಿ ಕೆಟ್ಟಲ್ಲ ಅಂತೀವಿ. ಬಿಜೆಪಿ ಅನ್ನೋ ಪದ ಷಂಡನ ಡಿಕ್ಷನರಿ ತೆಗೆದು ನೋಡಿ. ಮೀನಿಂಗ್ ಹೇಳ್ಬೇಕಾದಿಲ್ಲ. ಬಿಜೆಪಿಯ ನಾಯಕರು ತಮ್ಮ ಮಾತುಗಳನ್ನ ಹಿಡಿತದಲ್ಲಿಡಬೇಕು. ಶಾಂತಿ ಸೌಹಾರ್ದತೆ ಸಾಮರಸ್ಯ ಬೇಕಂದ್ರೆ ಬಿಜೆಪಿ ಪ್ರಚೋದನೆ ಕೊಟ್ಟಂದ್ರೆ ಶಾಂತಿ ಸೌಹಾರ್ದತೆ ಬರ್ತದೆ. ನನ್ನ ಪ್ರಶ್ನೆ ಹೇಳಿ ಸರ್, ಹೇಳಿ ಸರ್. ನಮಗೆ ಕೆಲವು ವಿಚಾರಗಳು ಕಾಡ್ತವೆ. ಮನುಷ್ಯ ಕಾಡುತ್ತೆ ಸರ್, ಮನುಷ್ಯತ್ವ ಎಲ್ಲರೂ ಕಾಡುತ್ತೆ ಅಲ್ವಾ? ಯಾರಾದ್ರೇನು. ಆದ್ರೆ
ಯಾರು ಕೂಡ ಬಿಜೆಪಿ ಷಂಡ ಪಕ್ಷ ಅಂತ ಹೇಳಿಲ್ಲ, ಯಾರು ಕೂಡ ಒಂದ್ ನಿಮಿಷ, ಯಾರು ಕೂಡ ಯಡಿಯೂರಪ್ಪನ ಷಂಡ ಅಂತ ಹೇಳಿಲ್ಲ, ಹೇಳ್ಕೂಡುದು. ಹಾಗಿದ್ರು ಶೋಭಾ ಕರಂದ್ಲಾಜೆ ಯಾಕೆ ಕಾಡುತ್ತೆ ಅನ್ನೋದು ನನ್ನ ಪ್ರಶ್ನೆ. ಎರಡು ತಲೆ ಷಂಡತ್ವ ಯಾಕೆ ಶೋಭಾ ಅವ್ರಿಗೆ ಕಾಡುತ್ತೆ? ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಸರ್, ಅದು ಬಳಕೆಯಲ್ಲಿದ್ದ ಬಳಕೆಯಲ್ಲಿ ಇದ್ದು ಹೇಳಿದಾರೆ. ಬಿಡಿ, ಅದನ್ನ ನೀವು ತುಂಬಾ ವೈಭವೀಕರಿಸುವ ಅವಶ್ಯಕತೆ. ಅದಕ್ಕೆ ಸೃಷ್ಟಿ ಮಾಡಿ ಪದ ಆಗಿದ್ರೆ ಈಶ್ವರಪ್ಪನ ಬೆಂಗಳೂರು MLA ಒಬ್ರು ಹಂಗೆ ಅಂದ್ರು. I agree ಗಣೇಶ್, you are 100%. ಈಗ ನೋಡಿ, ಕೋಪದಲ್ಲಿ ಬಂದ ಬಳಕೆಯಲ್ಲಿ ಅದನ್ನ ಏನೋ ಬಹಳ ಅಪರಾಧ ಏನಾಗುತ್ತೆ ಅಂದ್ರೆ ಅವರೇ ಕನ್ಕ್ಲೂಡ್ ಮಾಡ್ಬೋದಿತ್ತು ಏನಂತ, ಇದೇನೋ ಆಡುವಾಗ ಭಾಷೆಯಲ್ಲಿ ಮಾತಾಡಿದೀನಿ, ದಯಮಾಡಿ ಕ್ಷಮಿಸಿ, ಅದನ್ನ ಬೇರೆ ಅರ್ಥ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಲ್ಲ. ಅದು ಇವ್ರ ಪಾಪ ಹೇಳಿ, ಇವ್ರು ದೊಡ್ಡ ಮನುಷ್ಯರು ಬಿಡಿ, ಗಣೇಶ್ ದೊಡ್ಡ ಮನುಷ್ಯರು. ಅವರು ನಮ್ಮ ಪಕ್ಷದವ್ರು ಹೇಳಿದಾರೆ ಅಂತ ಮುಚ್ಚಾಕ್ಲಿಲ್ಲ, ದೊಡ್ಡತನ ತೋರಿಸಿ. ಆದ್ರೂ ಕೂಡ ಅವ್ರಿಗೆ ಯಾಕೆ ಅದು ಕಾಡುತ್ತೆ ಅನ್ನುವ ನನ್ನ ಪ್ರಶ್ನೆಗೆ ಉತ್ತರ ಇಲ್ಲ. ವೀಕ್ಷಕರ ವಿರಾಮದ ನಂತರ ಪ್ರೈಮ್ ನ್ಯೂಸ್ ಮುಂದೆ. ಪ್ರತ್ಯೇಕ ನಾಡಧ್ವಜ ಹೊಂದುವ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಸದ್ಯ ರಾಜ್ಯ ಹೊಂದಿರುವ ಕೆಂಪು ಮತ್ತು ಹಳದಿ ಮಿಶ್ರಿತ ನಾಡಧ್ವಜವನ್ನು ಅಧಿಕೃತ ನಾಡಧ್ವಜವಾಗಿ ಮಾನ್ಯ ಮಾಡೋದಕ್ಕೆ ಸರ್ಕಾರ 9 ಮಂದಿಯ ಸಮಿತಿಯೊಂದನ್ನು ರಚಿಸಿ, ಈ ಸಮಿತಿ ಅದನ್ನು ಮಾನ್ಯ ಮಾಡ್ಬೋದೋ ಬಿಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳುತ್ತೆ. ಈ ಸಮಿತಿಯ ಅಧ್ಯಯನ ನಡೆಸಿ ಈಗಿರೋ ಧ್ವಜವನ್ನು ಅಂಗೀಕರಿಸಬೇಕೆ ಅಥವಾ ಹೊಸದಾಗಿ ಧ್ವಜವನ್ನು ವಿನ್ಯಾಸಗೊಳಿಸಬೇಕೆ ಅನ್ನೋದ್ರ ಬಗ್ಗೆ ಭಾಳ ಜನಕ್ಕೆ ಗೊತ್ತಿದೆ. ರಾಮಮೂರ್ತಿಯವರು ಏನಿದ್ರೆ ಕನ್ನಡದ ಮಹಾನ್ ಹೋರಾಟಗಾರ, ಅವರು ರೂಪಿಸಿದ ಧ್ವಜ ಇದು ಈ ಸಂಬಂಧ ಅಧ್ಯಯನ ನಡೆಸಿ ವರದಿಯನ್ನು ಅದು ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಪ್ರತ್ಯೇಕ ಬಾವುಟದ ವಿಚಾರದ ಮೂಲಕ ಸರ್ಕಾರ ರಾಜ್ಯದ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಯತ್ನಿಸ್ತಾ ಇದೆ. ಸಂವಿಧಾನದಲ್ಲಿ ಬೇರೆ ಬಾವುಟಕ್ಕೆ ಅವಕಾಶ ಇಲ್ಲ. ಸರ್ಕಾರದ ನಡೆ ಅಕ್ಷಮ್ಯ ಅಪರಾಧ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತ್ಯೇಕ ಧ್ವಜವನ್ನು ಸಮರ್ಥಿಸಿಕೊಂಡಿದ್ದಾರೆ. ಚುನಾವಣೆ ಸಮಯದಲ್ಲಿ ಪ್ರತ್ಯೇಕ ಧ್ವಜಕ್ಕೆ ಕಮಿಟಿ ರಚನೆ ಮಾಡಿಲ್ಲ. ಬಿಜೆಪಿಯವರಿಗೆ ಅಪಪ್ರಚಾರ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಅಷ್ಟಕ್ಕೂ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಾ ಅಂತ ಅವರು ಮರುಪ್ರಶ್ನೆಯನ್ನು ಹಾಕಿದ್ದಾರೆ. ಅಂದ ಹಾಗೆ ದೇಶದಲ್ಲಿರುವ ಎಲ್ಲ ರಾಜ್ಯಗಳು ತ್ರಿವರ್ಣ ಧ್ವಜವನ್ನು ಮಾತ್ರ ಹೊಂದಬೇಕೆಂಬ ನಿಯಮ ಇದೆ. ಇತ್ತ ಜಮ್ಮು ಕಾಶ್ಮೀರ ಮಾತ್ರ ಸಂವಿಧಾನದ 370ನೇ ವಿಧಿ ಪ್ರಕಾರ ಪ್ರತ್ಯೇಕ ಧ್ವಜ ಹೊಂದಿದೆ ಅನ್ನುವ ವಾದ ಕೂಡ ಇದೆ. ಸಪ್ರೇಟ್ ಫ್ಲ್ಯಾಗ್ ಹಾಕುವಂತ ಮಾಡುವಂಥದ್ದು ಈ ದೇಶದ ಯಾವುದೇ ರಾಜ್ಯದಲ್ಲಿಲ್ಲ. ಅವರ ಫೇಲ್ಯೂರನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಸಂವಿಧಾನಬದ್ಧವಾಗಿ ಈ ಥರ ಒಂದು ಚಟುವಟಿಕೆ ಮಾಡೋಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಹೊರಟಿದ್ದಾರೆ. ಇದನ್ನು ಅಕ್ಷಮ್ಯ ಅಪರಾಧ ಇದು ಅಂತ ಹೇಳ್ಕೊಂಡು ಇಚ್ಛೆ. Is there any provision in the constitution which is prohibiting a state to have its own flag? Any provision in the constitution? Have you come across any provision in the constitution? No sir, there is Did BJP people come across the provision? They do not want a flag for Karnataka state. Let them make a statement. We do not want a flag in Karnataka state. BJP people always make. ನಾನು ಈ ವಿಚಾರವನ್ನು ಚರ್ಚೆಗೆ ನಮ್ಮ ಪ್ಯಾನಲಿಸ್ಟ್ಗಳಿಗೆ ಎತ್ತಿಕೊಳ್ಳುವಕ್ಕಿಂತ ಮೊದಲು 2 ವಿಚಾರವನ್ನು ಹೇಳೋದಕ್ಕೆ ನನಗೆ ಇಷ್ಟ ಇದೆ. ನಾನು ನಂಬಿದಾಗೆ ಭಾರತ ಅನ್ನೋದು ಇದೆಯಲ್ಲ, ಅದು ಒಂದು ದೇಶವಲ್ಲ, ಹಲವು ದೇಶಗಳ ಒಂದು ಒಕ್ಕೂಟ ಇದ್ದ ಹಾಗೆ. ಇಲ್ಲಿ ತುಂಬ ಡಿಫ್ರೆಂಟ್ ಆದ ಸಂಸ್ಕೃತಿ, ಪರಂಪರೆ, ಬದುಕು, ಜನಪದ ಎಲ್ಲ ಕೂಡ ಇಲ್ಲಿದೆ. ಇದನ್ನು ಈ ಬಹುರೂಪಿ ಸಂಸ್ಕೃತಿಯನ್ನು ಮೊಟಕುಗೊಳಿಸಿ ಅದನ್ನು ಹತ್ಯೆ ಮಾಡಿ ಏಕರೂಪ ಸಂಸ್ಕೃತಿ ತರುವಂಥ ಯತ್ನ ಈ ದೇಶದಲ್ಲಿ ನಡೆದು ನಮಗೆ ಗೊತ್ತಿದೆ. ಕರ್ನಾಟಕ ಅಂದರೆ ಕನ್ನಡದ ಅಸ್ಮಿತೆ. ಕನ್ನಡ ನಮ್ಮ ಮಾತೃಭಾಷೆ. ಭಾಷೆ ಅಂದರೆ ಕೇವಲ ಶಬ್ದಗಳ ಸಮೂಹ ಅಲ್ಲ. ಭಾಷೆ ಅಂದರೆ ಕೇವಲ ವಾಕ್ಯ ಅಲ್ಲ. ಭಾಷೆ ಅಂದರೆ ಬದುಕು. ಭಾಷೆಯ ಹಿಂದೆ ಕನ್ನಡಕ್ಕೆ 2000 ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ. ಇಂಗ್ಲೀಷಿಗೆ ಕೇವಲ 500 ವರ್ಷಗಳ ಇತಿಹಾಸ ಇದೆ. ಯಾರಿಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಕನ್ನಡವನ್ನು ನಮ್ಮ ಅಸ್ಮಿತೆ ಗುರುತಿಸೋದಕ್ಕೆ ನಾವೊಂದು ಸಪ್ರೇಟ್ ಧ್ವಜ ಇಟ್ಕೊಂಡ್ರೆ ಏನು ತಪ್ಪು? ಇಡೀ ಇಂಡಿಯಾದಲ್ಲಿ ಕೇವಲ ಭಾರತದ ಧ್ವಜವನ್ನು
ನಾವೇನು ಭಾರತ ಧ್ವಜನ ನಿರಾಕರಣೆ ಮಾಡ್ತಿಲ್ಲ, ಕರ್ನಾಟಕಕ್ಕೆ ಒಂದು ಧ್ವಜ ಇರಲಿ ಅಂತ. ಅದು 60ರ ದಶಕದಲ್ಲಿ ಕನ್ನಡ ಹೋರಾಟ ಸಂದರ್ಭದಲ್ಲಿ ರಾಮಮೂರ್ತಿಯವರು ಹೋರಾಟ ಪ್ರಾರಂಭ ಮಾಡಿದ್ದು. ಇದರಲ್ಲಿ ತಪ್ಪೇನು? ಗಣೇಶ್ ಫಸ್ಟ್ ಐ ವಾಂಟ್ ಟು ನೋ, ತಪ್ಪಾದರೆ ಯಾಕೆ ತಪ್ಪು? ಯಡಿಯೂರಪ್ಪನವ್ರ ಮಾತು ಕೇಳಿಸ್ಕೊಂಡ್ರಿ ಸರ್. ನಾನು ಯಡಿಯೂರಪ್ಪನವರು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ನೀವು ಮಾತಾಡ್ತಾ ಇದ್ದಾಗ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಸಂವಿಧಾನದಲ್ಲಿ ಏನಿದೆ ಅಂತ ಜನಗಳಿಗೆ ತಿಳಿಸ್ಬಿಡಿ, ನಾವು ಕಳಿಸ್ಕೊಳ್ತೀವಿ. ಇದು ನಂಬರ್ 1 ಭಾಗ. ನಾವು ಸಂವಿಧಾನವನ್ನು ಇಲ್ಲಿ ಕೂತ್ಕೊಂಡು ನಾನು ಭಾಳ ಬೇಗ ಸಂವಿಧಾನ ಬಿಡಿ, ನನಗೆ ಗಣೇಶ್ ನನಗೆ ಬೇಕಾದಿಷ್ಟೇ, ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದ ಧ್ವಜ ಇರಬೇಕು ಅನ್ನೋದು ನಿಮ್ಮ ಪಾರ್ಟಿ ವಿರೋಧ ಮಾಡುತ್ತೆ. ಎಮ್ ಐ ರೈಟ್? ಸರ್, ನಮ್ಮ ಪಕ್ಷ ನಾನು ಮೊದಲೇ ನಿಮ್ಮ ಪಕ್ಷ ವಿರೋಧ ಮಾಡ್ತಿದೆ. ಅವ್ರದ್ದು ವಿರೋಧ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಂದ್ರೆ ಈ ರೀತಿ ಧ್ವಜದ ಬಗ್ಗೆ ವಿರೋಧ ಕನ್ನಡಕ್ಕೆ ಪ್ರತ್ಯೇಕ ಧ್ವಜ ಇರೋದಕ್ಕೆ ನಿಮ್ಗೆ ವಿರೋಧ ಇದೆ. ಅಲ್ಲ, ನೀವು ಒಂದೇ ಪದದಲ್ಲಿ ಕೇಳಿದ್ರೆ ಆಗಲ್ಲ. ನಿನ್ಗೆ ಎಸ್ ಆರ್ ಅಂತಂದ್ರೆ ವೈವಸಿಲ್ ಕೇಳೋದು, ಅದು ಗೊತ್ತಿದೆ ಗೊತ್ತಿಲ್ವೋ ಅಂತ ಹೇಳೋದು. ಇದಕ್ಕೆ ವಿಶ್ಲೇಷಣೆ ಕೊಡಬೇಕು. ಹೇಳೋದು ಕಷ್ಟ ಆಗುತ್ತೆ ಅಲ್ಲ, ಕಷ್ಟ ಅಲ್ಲ, ನಾನೇ ಹೇಳ್ತೀನಿ. ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ನೀವೇ ಒಂದು ಮಾತು ಹೇಳಿದ್ರಿ. 60ರ ದಶಕದಲ್ಲಿ ಆರಂಭವಾದಂಥ ಈ ಧ್ವಜದ ವಿವರಣೆಯನ್ನ ಕಾಂಗ್ರೆಸ್ ಪಕ್ಷದ 5 ವರ್ಷದ ಆಡಳಿತ ಅವಧಿಯಲ್ಲಿ ತೆಗೆದುಕೊಂಡಿರೋದು ಇವರ ಒಂದು ಆ ಒಂದು ಆಸಕ್ತಿಯನ್ನು ನನಗೆ ಒಂಥರ ಸಂಶಯಾಸ್ಪದವಾಗಿ ನೋಡಿ. ಈಗಲೂ ಮಾಡಬಾರ್ದಾಗಿತ್ತಾ ಸರ್? ನಾನು ಹೇಳಿಲ್ವಲ್ಲ ಸರ್, ಮಾಡಬಾರ್ದು, ಮಾಡಬೇಕು ಅಂದ್ರೆ ಆರಂಭದಲ್ಲಿ ಕನ್ನಡ ಭಾಷೆ ಈಗ ಒಂದು ನಿಮಿಷ ಪೂರ್ತಿ ನಾನು ನೀವು ಎಲ್ಲದರಲ್ಲೂ ಮೊಸರಲ್ಲೂ ಕಲ್ಲು ಹುಡುಕ್ತಿದ್ರೆ ಕಷ್ಟ. ನಾನು ಮಾತಾಡೋದನ್ನ ಸಂಪೂರ್ಣವಾಗಿ ಕೇಳಿ. ನಿಮ್ಮ ನನಗೂ ಬಹಳ ಸ್ಪಷ್ಟವಾಗಿದೆ. ಅದೇ ಸ್ಪಷ್ಟವಾಗಿರೋದು ಉತ್ತರ ಕೊಡಿ. ಎಸ್ ಆರ್ ಅನ್ನೋಕೆ ಇದು ವೈವಾಸಿ ಅಲ್ಲ, ಬೇಕು. ನಾವು ಒಂದೇ ಪದದಲ್ಲಿ ಬೇಕು ಅಲ್ಲ, ಬೇಕು. ಪೂರ್ತಿ ಕೇಳಿ ಸರ್. ಬೇಡ. ಕನ್ನಡ ಭಾಷೆ ಅಂತಂದ್ರೆ ಇವತ್ತು ನೀವು ಎಲ್ಲೇ ಹೋದ್ರು ನಮ್ಮ ಇರತಕ್ಕಂಥ ಬಾವುಟ ಇದೆ. ನಮ್ದೊಂದು ಬಾವುಟ ಇದೆ. ಇರಿ ಸರ್, ನಾನು ಹೇಳ್ಬಿಡ್ತೀನಿ. ಮಧ್ಯ ಮಾತಾಡಿದ್ರೆ ನಂದು ಒಂದು ಬಾವುಟ ನೋಡಿ, ಅಲ್ಲೇ ಇದೆ. ಏನು ಆ ಬಣ್ಣ, ಆ ಬಣ್ಣಗಳನ್ನು ನೀವು ಸ್ವೀಕರಿಸಬಹುದು. ನೀವು ಇವತ್ತು ಕಮಿಟಿ ಮಾಡಿ ಇನ್ನೇನೋ ಮಾಡಿ ನಿಮ್ಮ ಡೈವರ್ಷನ್ ಆಫ್ ದಿ ಮೈಂಡ್ ಅನ್ನೋದಕ್ಕಿಂತ ಕನ್ನಡ ಬಾವುಟ ನೋಡಿದ ತಕ್ಷಣ ಇವರು ಕರ್ನಾಟಕದವರು, ಇದು ಕನ್ನಡದ್ದೇ, ಇದು ಕನ್ನಡ ನೀವು ರಾಜ್ಯ. ಅವಾಗ ತ್ರಿಭಾಷಾ ಸೂತ್ರ. ಕನ್ನಡ ಭಾಷೆಗೊಂದು ಧ್ವಜ, ಕನ್ನಡ ರಾಜ್ಯಕ್ಕೊಂದು ಧ್ವಜ, ರಾಷ್ಟ್ರಕ್ಕೊಂದು ಧ್ವಜ. ಯಾರು ಇಟ್ಕೊಂಡಿದ್ದಾರೆ ಸ್ವಾಮಿ? ನಮಗೂ ಗೊತ್ತಿಲ್ಲ. ಈಗ ಬಾವುಟ ನೋಡಿದ್ರೆ ಜಗತ್ ಜಾಹೀರು ದೇಶದಲ್ಲಿ ಎಲ್ಲೇ ತಗೊಂಡೋಗಿ ದೇಶದ ಜನ ಎಲ್ಲೇ ಹೋದ್ರು ಕರ್ನಾಟಕ ಬೆಂಗಳೂರಿನಲ್ಲಿ ಇದ್ದಾರೆ. ಈ ಬಾವುಟ ನೋಡಿದ ತಕ್ಷಣ ಇವರು ಕರ್ನಾಟಕದವರು, ಕನ್ನಡದವರು ಅಂತ ಹೇಳತಕ್ಕಂಥ ಅದು ಒಂದು ಪ್ರಖ್ಯಾತಿ ಗಳಿಸಿದೆ. ಅದಕ್ಕೊಂದು ಮಾನ್ಯತೆ ಇದೆ. ನೀವು ಕೊನೆಯ ಗಳಿಗೆಯಲ್ಲಿ ಮೊನ್ನೆ ಪಠ್ಯ ಪುಸ್ತಕಗಳನ್ನ ಮಾಡಿದಂಗೆ ಪಠ್ಯ ಪುಸ್ತಕ ನೀವು ತಪ್ಪಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಟೀಲ್ ಪುಟ್ಟಪ್ಪನವರು ಹಾಗೂ ಭೀಮಯ್ಯ ಗಡಾದಂತ ಉತ್ತರ ಬೆಳಗಾವಿ ಅವರಿಬ್ಬರು ಸೇರಿ ಮುಖ್ಯಮಂತ್ರಿಗಳು ಒಂದು ಮನವಿ ಕೊಡ್ತಾರೆ. ಸೊ ಕರ್ನಾಟಕದ ಧ್ವಜಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಭಿನ್ನಾಭಿಪ್ರಾಯ ಇದೆ. ಕನ್ನಡ ಧ್ವಜ ಹೀಗಿರಬೇಕು, ಹೀಗಿರ್ಕೊಡುದು. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸರಿ ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿ ನೇಮಕ ಮಾಡ್ತೀನಿ ಅಂತಾರೆ. ಆದ್ರಿಂದ ಅವ್ರೇನೋ ಯಾವ್ದು ಧ್ವಜ ಕಿತ್ತಾಕಿ ಅಲ್ಲ, ನಾನು ತಪ್ಪು ಅಭಿಪ್ರಾಯ ಇಲ್ಲ. ನೋಡಿ, ಭಾರತ ಅನ್ನೋದು ನೋಡಿ ಮೊದಲು ಒಂದು ಅರ್ಥ ಮಾಡ್ಕೋಬೇಕು. ಭಾರತ ಅನ್ನೋದು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದು. ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾರೆ ಮಾಡುವಂತ್ರಿ. ನೀವು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಮ ಎಲ್ಲರನ್ನು ಕೇಳ್ಬಿಟ್ಟು ಆಮೇಲೆ ಮಾಡಿದ್ದನ್ನೆಲ್ಲ ತಗೊಂಡ್ಬಂದು ಇದೊಂದು ಈ ಧ್ವಜವನ್ನ ಕರ್ನಾಟಕ ರಾಜ್ಯಕ್ಕೆ ಅವರೇನು ತರಲಿಲ್ಲ. ಇದು ತರಲಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ದಾರೆ, ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಇದು ಪ್ರಾರಂಭಿಕ ಹಂತ. ಯಾವುದೇ ವಿಷಯಗಳು ಚರ್ಚೆ ಆಗಬೇಕು ರಾಜ್ಯದಲ್ಲಿ. ಎಲ್ಲ ಕಡೆ ಚರ್ಚೆ ಆದಮೇಲೆ ನೀವು ಗೋ ಮಸೂದೆಯನ್ನು ತರಬೇಕಾದ್ರೆ ಏಕಾಏಕ ತಂದಿದ್ದಕ್ಕೆ ಡಮರ್ ಹೋಗಿದ್ದು ಸುಪ್ರೀಂ ಕೋರ್ಟಲ್ಲಿ. ಹಾಗಾಗಿ ಚರ್ಚೆ ಆಗಿ ಚರ್ಚೆಯ ಸಾಧಕ ಬಾಧಕಗಳೆಲ್ಲ ನೋಡ್ಕೊಂಡು ಫೈನಲ್ ಆಗಿ ಆಮೇಲೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದ ಈ ಬಾವುಟ ಇಲ್ಲ ಅನ್ನೋ ವಿಚಾರಕ್ಕೆ ಬರ್ತಾರೆ. ಆಗ ನಾವೆಲ್ಲ ಬೇಕಾದ್ರೆ ಇದನ್ನು ಮಾಡಿ ತಪ್ಪು ಅನ್ನೋದು ಇನ್ನೊಂದು ಹೇಳ್ತಕ್ಕಂಥ ವಿಚಾರ. ಆಗ ರೈಟ್ಸ್ ಇದೆ ನಮಗೆ. ನಿಮ್ಮ ಅಭಿಪ್ರಾಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಈಗಲೇ ಅಕ್ಷಮ್ಯ ಅಪರಾಧ ಅಲ್ಲ, ಅದು ಅಕ್ಷಮ್ಯ ಅಪರಾಧ 100ಕ್ಕೆ 100 ಅಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಮಾತು ಹೇಳ್ತೀನಿ, ದಯಮಾಡಿ ನೀವು ಜ್ಞಾಪಕ ಮಾಡ್ಕೊಳ್ಳಿ ಗಣೇಶ್ ಅವರೇ. ನಾಗ್ಪುರದಲ್ಲಿ RSS ಕಚೇರಿಲಿ ನಾವು ರಾಷ್ಟ್ರಧ್ವಜ ಎಲ್ಲ ಕಡೆ ಇಂಡಿಪೆಂಡೆಂಟ್ ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಕೂಡ RSS ಬೇರೆ ಬಾವುಟ ರಾಷ್ಟ್ರಧ್ವಜನೇ ಹಾರಿಸಲಿಲ್ಲ. ನೀವು ನಿಮಗೆ ರಾಷ್ಟ್ರಧ್ವಜನೇ ನಿಮ್ ನಾಗ್ಪುರದ ಆಫೀಸ್ ಮೇಲೆ ಹಾರಿಸಲಿಲ್ಲ ಸ್ವಾಮಿ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರಧ್ವಜ ಆಚರಿಸ್ತಾ ಇದ್ದೀನಿ. ಹಾಗಾಗಿ ರಾಷ್ಟ್ರ ಪ್ರೇಮ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಇದನ್ನು ಕಳ್ಕೊಂಡಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ರಾಷ್ಟ್ರ ಭಾಷೆ, ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಂತ ಎಲ್ಲದೆ ಸ್ವಾಮಿ?
ಎಲ್ಲದೇನೆ. ಹಾಗಾಗಿ ನಮ್ಮ ಈಗ ಒಂದು ಎಲ್ಲೋ ಬಾವುಟ ಇಟ್ಕೊಂಡು ಯಾವ್ದಾದ್ರು ಕನ್ನಡದ ಸಂಘಟನೆಗಳು ಅವು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದಲ್ಲಿ ಆ ಧ್ವಜನು ನಾವು ನಮ್ಮ ಕನ್ನಡದ ಬಾವುಟ ಅಂತ ಒಪ್ಕೊಂಡಿದ್ದೀವಿ. ಹಾಗಾಗಿ ಒಂದು ಬಾವುಟ ನಮ್ಗೊಂದು ಬೇಕು, ನಮ್ಮ ರಾಜ್ಯಕ್ಕೆ ಒಂದು ಬೇಕು ಅಂದಾಗ ರಾಷ್ಟ್ರಧ್ವಜ ನಾವು ಕಡೆಗಾಣಿಸ್ತೀವಿ ಅಂತ ಅರ್ಥ ಅಲ್ಲ. ರಾಷ್ಟ್ರೀಯ ರಾಷ್ಟ್ರಧ್ವಜ ವಿಚಾರ ಪ್ರಾದೇಶಿಕ ವಿಚಾರಗಳು ಬಂದಾಗ ಸೆಂಟಿಮೆಂಟಲ್ ಬರ್ತದೆ, ಭಾವನಾತ್ಮಕ ಸಂಬಂಧಗಳು ಬರ್ತದೆ. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಏನು ಗೌರವ ಕೊಡಬೇಕು ಅನ್ನೋ ವಿಚಾರ ಸಾಮಾನ್ಯನಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರಾಷ್ಟ್ರ ಧ್ವಜವನ್ನ ಅವತ್ತು ಒಂದಿನ ಕಾರ್ ಮೇಲೆ ಎಲ್ಲಾ ಕಡೆ ಹಾಕೊಂಡು ಓಡಾಡ್ತಾರೆ. ಆದ್ರೆ ಇವಾಗ ಹಾಕೊಂಡು ಓಡಾಡಕ್ ಆಗತ್ತಾ? ಇಲ್ಲ. ಆದ್ರಿಂದ ಏನೋ ನಮ್ಮ ಪಾಟೀಲ್ ಪುಟ್ಟಪ್ಪನಂತ ಹಿರಿಯರು, ಕನ್ನಡ ಅಭಿಮಾನಿಗಳು ಇವರೆಲ್ಲ ಕೊಟ್ಟಾರೆ. ನಾಳೆ ಬೆಳಿಗ್ಗೆ ಸಂಘಟನೆಗಳೆಲ್ಲ ಏನೇನು ಹೇಳ್ತಾರೆ ನೋಡೋಣ ಅಂತ ಕೇಳೋಣ. ಹಾಗಾಗಿ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಇದು ಚರ್ಚೆಯ ವಸ್ತು ಅಷ್ಟೇ. ಈ ಚರ್ಚೆಯ ವಸ್ತುಗೆ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗ್ತದೆ. ಸಾಧಕ ಬಾಧಕಗಳನ್ನ ಹೇಳೋದಕ್ಕೆ ಮತ್ತೆ ಕಾಮೆಂಟ್ ಮಾಡಕ್ಕೆ ನಿಮಗೆ ಪೂರ್ಣ ಪ್ರಮಾಣದ ರೈಟ್ಸ್ ಆಮೇಲೆ ಇದೆ. ನೋಡಿ, ಒಂದೊಂದು ಧರ್ಮಕ್ಕೆ ಒಂದೊಂದು ಬಾವುಟ ಕೊಟ್ಬಿಟ್ಟಿದ್ವಿ. ಭಗವಾದ ಇವ್ರು ಆರಿಸ್ತಾರೆ, ಮುಸ್ಲಿಂ ಇನ್ನೊಂದು ಆರಿಸ್ತಾರೆ, ಅದೆಲ್ಲ ಓಕೆ. ಧರ್ಮವನ್ನ ಒಗ್ಗೂಡ್ಸೋದಕ್ಕೆ ಒಂದು ಧ್ವಜ ಇದೆ ಅಂದ್ರೆ ಕನ್ನಡಿಗರನ್ನ ಒಗ್ಗೂಡ್ಸೋದಕ್ಕೆ ನೆನಪುಗಳ ಮೆರವಣಿಗೆ ಅದು. ಸುಮ್ಮನೆ ಅಲ್ಲ ಕನ್ನಡ ಹೋರಾಟದ್ದು. ಆ ಧ್ವಜ ಒಂದು ಮಾಡಕ್ ಹೋಗ್ಬಿಟ್ರೆ ಯಾಕೆ ಬೇಕು ಇದು ರಾಷ್ಟ್ರದ್ರೋಹ ಅನ್ನ ಮಾತಾಡಕ್ ಸುಮ್ಮನೆ ಹೇಳಿಲ್ಲ ಸರ್, ನಾವು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ. ಸ್ವತಂತ್ರನೇ ಅಲ್ವಾ? ಅದನ್ನೇನೋ ಮೈ ಮೇಲೆ ಮಾಡಿ ಕಮಿಟಿ ಮಾಡಿದ್ರೆ ನಮ್ಮ ಒಪ್ಕೊಂಡ್ರೆ ಒಪ್ಕೊಂಡ್ಬಿಟ್ರೆ ನೀವ್ ಹೇಳಿ, ನಮಗೂ ರೈಟ್ಸ್ ಇದೆ. ನಮ್ಮ ನೀವು ಅಪರಾಧ ಜೈಲರು ಹಂಗೇನಿಲ್ಲ, ನಮ್ಮ ಭಾವನೆ ವ್ಯಕ್ತಪಡಿಸಿದ್ದೀವಿ. ಸರ್, ಇಲ್ಲಿ ಏನಾಗುತ್ತಂದ್ರೆ ಬೇಸಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದ್ರೆ ಭಾರತ ಇದು ರಾಜ್ಯ ಸಂಘಗಳ ಒಕ್ಕೂಟ, ಒಂದು ಫೆಡರಲ್ ಸಿಸ್ಟಮ್. ಪ್ರತಿ ರಾಜ್ಯಗಳಿಗೂ ಕೂಡ ಅದರದ್ದೇ ಆದಂಥ ಸ್ವಾಯತ್ತತೆ ಇದೆ, ಅದಕ್ಕೆ ಆದಂಥ ಅಧಿಕಾರಗಳಿದ್ದಾವೆ, ಅದರ ಲಕ್ಷಣಗಳಿದ್ದಾವೆ. ಆ ಲಕ್ಷಣಗಳ ಭಾಗವಾಗಿಯೇ ಅವು ಪ್ರತ್ಯೇಕವಾದಂತಹ ಧ್ವಜಗಳನ್ನು ಬಳಸಬೇಕು ಅಂತಂದೇಳಿ ಈಗಾಗಲೇ ನಮಗೆ ಅವಕಾಶ ಇದೆ. 1994ರಲ್ಲಿ SR ಬೊಮ್ಮಾಯಿ ವರ್ಸಸ್ ಸ್ಟೇಟ್ ಆಫ್ ಇದು ಯೂನಿಯನ್ ಗೌರ್ಮೆಂಟಿನ ಕೇಸಿನ ಸಂಬಂಧಪಟ್ಟಂಗೆ ಚರ್ಚೆ ಆಗಿ ಅದರಲ್ಲಿ ಹೇಳುತ್ತದು ರಾಷ್ಟ್ರಧ್ವಜವನ್ನು ಗೌರವಿಸಬೇಕು, ರಾಷ್ಟ್ರಧ್ವಜವನ್ನು ಬಳಸಬೇಕು, ಸೇಮ್ ಟೈಮ್ ನೀವು ರಾಜ್ಯದ ಧ್ವಜವನ್ನು ಬಳಸಬಹುದು. ಆದ್ರೆ ಆ ಧ್ವಜವನ್ನ ನೀವು ಅದರ ಎತ್ತರಕ್ಕೆ ಅದನ್ನು ಬಳಸುವಾಗಿಲ್ಲ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಬಳಸಬೇಕು. ಈ ತರದ ಕೆಲವು ನಿಯಮಗಳಿದ್ದಾವೆ. ಒಂದು ಇದು. ಎರಡನೇದು, ಇಲ್ಲಿ ಪ್ರಶ್ನೆ ಬಂದಿರೋದಂದ್ರೆ ಇದು ಬರೀ ಪಾಟೀಲ್ ಪುಟ್ಟಪ್ಪನವರ ಮನವಿಯ ಪ್ರಶ್ನೆ ಅಥವಾ ಭೀಮಪ್ಪನವರ ಮನೆಯ ಪ್ರಶ್ನೆ ಅಥವಾ ಸಿದ್ದರಾಮಯ್ಯನವರ ಆಸಕ್ತಿಯ ಪ್ರಶ್ನೆ ಅಲ್ಲ. ಇಡೀ ಕರ್ನಾಟಕ ರಾಜ್ಯದ ಜನರ ಅಸ್ಮಿತೆ ಇದು. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಒಳಗಡೆ ಕನ್ನಡ ನಾಡು, ಕನ್ನಡದ ಬಾವುಟ ಅಂದ್ರೆ ಈ ರೀತಿಯಲ್ಲಿ ಅಂತಂದ್ರೆ ಒಂದು ಭಾವನಾತ್ಮಕವಾಗಿ ಅದರ ಜೊತೆ ಸಂಬಂಧಗಳನ್ನು ಬೆಳೆಸ್ಕೊಬಿಟ್ಟಿದ್ದೀವಿ. ನಾವು ಹೇಳ್ಬೋದು ಕಾಶ್ಮೀರಕ್ಕೆ ಪ್ರತ್ಯೇಕತೆ ಒಂದೇ ಬಿಟ್ರೆ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ. ನೀವು ಅಮೆರಿಕಕ್ಕೆ ಹೋಗಿ ಬನ್ನಿ, ಅಮೆರಿಕದ ಪ್ರತಿ ರಾಜ್ಯಗಳಿಗೂ ಒಂದು ಪ್ರತ್ಯೇಕವಾದಂಥ ಬಾವುಟಗಳಿದ್ದಾವೆ, ದೇಶಕ್ಕೆ ಒಂದು ಪ್ರತ್ಯೇಕ ಬಾವುಟ ಇದೆ. ನೀವು ಆಸ್ಟ್ರೇಲಿಯಾಕ್ಕೆ ಹೋಗಿ ಬನ್ನಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ಅಲ್ಲಿ ಒಳಗಡೆ ರಾಜ್ಯಗಳಿಗೆ ಪ್ರತ್ಯೇಕವಾದಂಥ ಬಾವುಟಗಳಿದ್ದಾವೆ, ಆಸ್ಟ್ರೇಲಿಯಾದ ರಾಜ್ಯದ ದೇಶದ ಒಂದು ಬಾವುಟ ಬೇರೆ ಇದೆ. ನೀವು ದಕ್ಷಿಣ ಆಫ್ರಿಕಾದ ಎಲ್ಲ ರಾಜ್ಯಗಳನ್ನ ಹೋಗಿ ಸುತ್ತಾಡ್ಕೊ ಬನ್ನಿ, ಇದೇ ರೀತಿ ಸಿಗುತ್ತೆ. ಅಂದ್ರೆ ಇದೇನಂದ್ರೆ ಆ ಪ್ರದೇಶದ ಅಸ್ಮಿತೆಯನ್ನ ಗೌರವಿಸುವಂತ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ನೀವು ಮಾತಾಡ್ಬೋದಾಗಿತ್ತು. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದವರು, ಮುಂದೆ ಕೂಡ ಆಕಾಂಕ್ಷಿ ಆಗಿರೋ ಅವ್ರು ಒಂದು ಹೇಳ್ಬೋದಾಗಿತ್ತು, ಈ ಬಗ್ಗೆ ಯಾವ ರೀತಿಯ ಸುತ್ತೋಲೆಗಳನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಗೊತ್ತಿಲ್ಲ ನನಗೆ, ಇದ್ರ ಬಗ್ಗೆ ತಿಳ್ಕೊಳ್ತೀನಿ, ನಾನು ನಮ್ಮ ಸಾಹಿತ್ಯ ಚಿಂತಕರ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ನಿಮ್ಗೆ ನೆನಪಿರಲಿ, ಬಿಜೆಪಿಯ ಥಿಂಕ್ ಟ್ಯಾಂಕ್ SL ಭೈರಪ್ಪನವರು ಕೂಡ ನಮ್ಮ ಕನ್ನಡದ ಬಾವುಟವನ್ನ ಹಾಕೊಂಡೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಿಜೆಪಿ ಥಿಂಕ್ ಟ್ಯಾಂಕ್ ನಮ್ಮ ಚಿದಾನಂದ ಮೂರ್ತಿ ಅವರು ಕೂಡ ಇದೇ ಬಾವುಟವನ್ನು ಇಟ್ಕೊಂಡು, ಅಂದ್ರೆ ಇವರಿಗೆ ಯಾಕೆ ಗೊಂದಲ? ಈಗ ನೋಡಿ, ಯಾಕೆ ಎಲ್ಲದರಲ್ಲೂ ರಾಜಕೀಯವನ್ನು ಯಾಕೆ ಹುಡುಕ್ತೀರಿ ನೀವು? ಒಂದು ಸ್ವಲ್ಪ ಪಕ್ಷವನ್ನು ಹೊರಗಡೆ ಇಟ್ಟು ಮಾತಾಡೋಕೆ ಸಾಧ್ಯ ಆಗ್ಬೇಕಲ್ಲ. ನಾವು ಇವ್ರು ಮಾಡಿರೋದು ಅಂತಿಮ ಅಲ್ಲ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಸಾಧಕ ಬಾಧಕಗಳನ್ನು ಮಾಡೋದಕ್ಕೆ ಒಂದು ಸಮಿತಿ ಮಾಡಿದೆ. ಆ ಸಮಿತಿಯಲ್ಲಿ ಬೇಕಾದ್ರೆ ಇವರಿಗೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ. ಆ ಕಮಿಟಿಯಲ್ಲಿ ಏನಾದ್ರು ಇವರಿಗೆ ಆಗದೆ ಇರೋರನ್ನ ಸೇರಿಸಿದ್ರೆ ರಾಜ್ಯ ಸರ್ಕಾರ, ನೋಡಿ ಒಂದು ಏಕಪಕ್ಷವಾಗಿ ನಮ್ಮವ್ರನ್ನ ಒಳಗೊಳಿಸಿ ಅಂತ ಹೇಳ್ಬೋದಾಗಿತ್ತು. ಅಲ್ಲ, ಅದು ಎಲ್ಲಿಗೆ ಹೋಗಿದೆ ಅಂದ್ರೆ ಇದು ನೋಡೋಣ. ಈಗ ಶಿವಸೇನೆ ವಿರೋಧ ಮಾಡಿದೆ, ಸಂಜಯ್ ರಾವತ್ ಸ್ಟೇಟ್ಮೆಂಟ್, ಕರ್ನಾಟಕಕ್ಕೆ ಯಾಕೆ ಪ್ರತ್ಯೇಕ ಬೇಕು, ಭಗವಾ ಜೇಂಡಾ ಇಟ್ಕೊಂಡು
ಕನ್ನಡಿಗರು ಹೊಡೆದಾಟ ಗಿಡದಾಟ ನಡೀತವೆ ಅಂತ ಈಗ ನಾನು ಇಷ್ಟೇ ಶಿವಸೇನೆಯ ಧ್ವನಿಯಲ್ಲಿ ಬಿಜೆಪಿ ಮಾತಾಡ್ಕೊಡಿಲ್ಲ. ದಟ್ ಇಸ್ ವಾಟ್ ಐ ವಾಂಟ್. ಬಟ್ ನಾನು ಮುಗಿಸ್ಬಿಡ್ತೇನೆ. ನಮ್ಮ ವಕೀಲರು ಹೇಳಿದ್ರು ಇವತ್ತಿಗೂ ಕೂಡ ನಾಗ್ಪುರದ RSSನ ಕಚೇರಿಯ ಮೇಲೆ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕಾಗಲಿಲ್ಲ. ಇವ್ರದೇ ಆದಂತ ಪ್ರತ್ಯೇಕ ಧ್ವಜ ಇಟ್ಕೊಂಡು ಜನಕ್ಕೆ ನಮ್ಮ ನಾಡಿನ ಕನ್ನಡ ನಾಡಿನ ಧ್ವಜವನ್ನು ವಿರೋಧಿಸುವಂತ ನೈತಿಕತೆ ಖಂಡಿತವಾಗಿ ನೋಡಿ. ಇದು ಒಕ್ಕೂಟದ ವ್ಯವಸ್ಥೆ ಸುಮಾರು 70 ವರ್ಷಗಳಿಂದ. ಈಗ ಇರಿ ಒಂದ್ ನಿಮಿಷ ಇರಿ 70 ವರ್ಷಗಳಾಗಿದೆ. ಈಗ 70 ವರ್ಷಗಳ ಕೆಲವು ಮನೆಯಲ್ಲಿ ತಪ್ಪು ಮಾಡಿದ್ರೆ ಅತ್ತೆ ಬೈತಾರಂತೆ. ನಮ್ದು ನಮ್ದು ಬಿಜೆಪಿ. ಈಗ ನೋಡಿ RSS ಅನ್ಬೇಕಾ ಮಾಡ್ತಾರೆ. ನೀವು ತಳಕ ಹಾಕೋದ್ ಬಿಡಿ, ನೀವು ಮೊದಲು ಉಳುಕ್ ಹಿಡಿಯೋದ್ ಬಿಡಿ. ಈಗ ಅವ್ರವ್ರದ್ದು ನಮ್ದೇ. ಸಣ್ಣತನ ಬಿಡಿ. ರಿಪಬ್ಲಿಕ್ ಇಂಡಿಯಾ ಶುರುವಾಗಿ 70 ವರ್ಷ ಸಾಹೇಬ್ರೆ. ಈಗ ನೋಡಿ ಸಾಹೇಬ್ರೆ ಡೈವರ್ಟ್ ಆಗ್ತದೆ. ಈಗ ನೋಡಿ 70 ವರ್ಷಗಳ ಈಗ ನೋಡಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷಾವಾರು ವಿಂಗಡಣೆಯಲ್ಲಿ ರಾಜ್ಯಗಳಾಗಿದ್ದಾವೆ. ಈಗ ಇದು 70 ವರ್ಷಗಳ ನಂತರ ಈ ಫೆಡರಲಿಸಮ್ ಸಿಸ್ಟಮ್ ಏನಂದ್ರೆ ಒಂದು ಬದಲಾವಣೆ ತಗೋತಾ ಇರ್ತದೆ. 2000 ವರ್ಷಗಳ ಇತಿಹಾಸ ಇರೋ ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ಸ್ವಂತದಾದ ಬಾವುಟ ಬೇಡ ಅಂತ ಹೇಳಲಿಕ್ಕೆ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ. ರಾಜ್ಯಗಳು ಬಾವುಟಗಳನ್ನ ಹೊಂದಿರಬಾರದು ಸಂವಿಧಾನದಲ್ಲಿ ಹೇಳಿಲ್ಲ. ಆದರೆ ಒಂದು ನಮ್ಮ ಸ್ವಂತ ಐಡೆಂಟಿಟಿ ಬೇಕು, ಒಂದು ಹೆಮ್ಮೆ ಬೇಕು ಅಂದಾಗ ಇದರದೊಂದು ಒಳ್ಳೆಯ ಹೆಜ್ಜೆ ಇದು. ಸಿದ್ದರಾಮಯ್ಯನವ್ರದ್ದು ಒಳ್ಳೆಯ ಹೆಜ್ಜೆ. ಯಾಕಂದ್ರೆ ಅವ್ರಿಗೆ ಆ ಬದ್ಧತೆ, ನಾಡು ನುಡಿ ಜಲ ಭಾಷೆ ಬಗ್ಗೆ ಒಳ್ಳೆ ಬದ್ಧತೆ. ಅದಕ್ಕೆ ಸಂವಿಧಾನಿಕ ಮಾನ್ಯತೆ ಈಗ ಉಪಯೋಗಿಸ್ತಾ ಇರೋ ಬಾವುಟಕ್ಕೆ ಸಾಂವಿಧಾನಿಕ ಮಾನ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ಒಂದು. ಎರಡನೇದು ವಿನ್ಯಾಸ ಮಾಡ್ಲಿಕ್ಕೆ ಕೂಡ ಒಂದು ಅವಕಾಶ ಇದೆ. 9 ಜನರ ಸಮಿತಿ ಮಾಡಿದ್ದಾರೆ. ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಸೇರಿ 9 ಜನ ಸಮಿತಿ ಮಾಡಿದ್ದಾರೆ. ಒಂದು ಸಾಂವಿಧಾನಿಕ ಮಾನ್ಯತೆ ಸಿಗ್ತದ ಏನಿದೆ, ಲೀಗಲ್ ಏನಿದೆ ಆಸ್ಪೆಕ್ಟ್ಸ್ ಅದನ್ನು ನೋಡ್ಲಿಕ್ಕೆ ಮತ್ತೆ ವಿನ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಡೀ ಅಮೆರಿಕದಲ್ಲಿ 50 ರಾಜ್ಯಗಳಲ್ಲಿ ಬೇರೆ ಬೇರೆ ಬಾವುಟ ಇದ್ರು ನ್ಯಾಷನಲ್ ಒಂದು ಬಾವುಟ ಇದೆ. ಆಸ್ಟ್ರೇಲಿಯಾದಲ್ಲಿ 16 ರಾಜ್ಯಗಳಿಗೆ ಬೇರೆ ಬಾವುಟ ಇದ್ರು ರಾಷ್ಟ್ರಕ್ಕೊಂದು ಬಾವುಟ ಇದೆ. ಜರ್ಮನಿಲಿ ಕೂಡ ಆ ಥರನೇ ಎಲ್ಲಾ ರಾಜ್ಯಗಳಿಗೂ ಬೇರೆ ಬಾವುಟ ಇದ್ರು ರಾಷ್ಟ್ರಕ್ಕೊಂದು ಬಾವುಟ ಇದೆ. ನಮ್ಮಲ್ಲೂ ಕೂಡ ಆ ಥರ ಬಾವುಟಗಳು ಇಟ್ಕೊಳ್ಳೋಕೆ ಒಂದು ಅವಕಾಶ ಆಗ್ತದೆ. ಈ ಸಿದ್ದರಾಮಯ್ಯನವರು ಏನಿದೆ ಈ ನಡೆ ಮಾಡಿದಾರಲ್ಲ, ಇಡೀ ದೇಶಕ್ಕೆ, ಇಡೀ ಫೆಡರಲಿಸಂಗೆ ಒಂದು ಹೊಸ ಆಯಾಮವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ಯಾವಾಗ ಜನ ಎಲ್ಲ ತೀರ್ಪು ಕೊಡ್ತಾರೆ. ನಾನು ಎಲ್ಲೂ ಕೂಡ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ. ಮಾಡೋದಾದ್ರೆ ಮಾಡಿ. ಅಭಿಪ್ರಾಯಗಳು ಅವರು ಬಿಜೆಪಿಯಿಂದ ನಾನು ವಿರೋಧಿಸ್ತೀನಿ ಅಂತ ಹೇಳಿದ್ರು, ಬಿಜೆಪಿನ ವಿರೋಧಿಸ್ತೀನಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದ್ ಸರ್ ಅವರು ವಿರೋಧಿಸಿದ್ರೆ ಅವರು ಕರೆಕ್ಟ್ ಆಗಿ ಹೇಳಿರ್ತಾರೆ. ನಂಬರ್ 1. ಎರಡನೇದಾಗಿ ನೀವು ಏಕಾಏಕಿ ಆಡಳಿತದ ಕೊನೆಯಲ್ಲಿ ಇಂಥ ವಿಚಾರಗಳನ್ನ ತೆಗೆದುಕೊಂಡು ಡೈವರ್ಟ್ ಮಾಡಿ ನಿಮ್ಗೆ ಅಂತ ಆಸಕ್ತಿ ಇದ್ದಿದ್ರೆ ಆರಂಭದಲ್ಲೇ ಕನ್ನಡ ಗೌರವ ರಿಪೋರ್ಟ್ ಕೊಡಲ್ಲ, ಗೊಂದಲ ಕನ್ನಡಿಗರಲ್ಲೇ ಗೊಂದಲ ನಮ್ಮ ಸಂಕೇತ ಗೌರವದ ವಿಷಯ ಇದು, ಹೆಮ್ಮೆಯ ವಿಷಯ ಇದು, ಗೌರವದ ವಿಷಯ ಇದು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಅಲ್ಪಜ್ಞಾನ, ಸಂವಿಧಾನ ಬಾಹಿರ ಯಾವುದು, ಅಕ್ಷಮ್ಯ ಅಪರಾಧ ಯಾವುದು ರಾಜ್ಯಾಧ್ಯಕ್ಷರು ಗೊತ್ತಿಲ್ಲ. ಕನ್ನಡಿಗರ ಹೆಮ್ಮೆ ಏರಿಕೆ ಇದೆಯಲ್ಲ
ಲ್ಯಾಂಡ್ ಆರ್ಡರ್ ಕಂಪ್ಲೀಟ್ ಫೇಲ್ಯೂರ್ ಆಗಿ ಜೈಲಿನ ವಿಚಾರ ಎಲ್ಲ ಬಂದಿದೆಯಲ್ಲ ಅದನ್ನ ಮರೆ ಮಜೆ ತಂದಿರೋದು ಅಂತಲೂ ಕೆಲವರು ಮಾತಾಡ್ತಾರೆ. ಬಿತ್ತುವತಕ್ಕಂತ ಕೆಲಸಗಳನ್ನು ಬಿಜೆಪಿ ಮಾಡ್ತದೆ. ಬಿಜೆಪಿ ರಾಜ್ಯಗಳ ವಿರೋಧಿ ಅನ್ನೋದಕ್ಕೆ ನೋಡಿ, ಮಹದಾಯಿ ಪರವಾಗಿ ಇವರು ಮಾತಾಡ್ಲಿಲ್ಲ, ಕಾವೇರಿ ಪರವಾಗಿ ಮಾತಾಡ್ಲಿಲ್ಲ, ನಾಡಿಗೆ ಒಂದು ಧ್ವಜ ಮಾಡ್ಕೊಳ್ತೀವಿ ಅಂತ ಹೇಳಿದಕ್ಕೂ ಬಿಜೆಪಿ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹಿಂದಿ ಹೇರಿಕೆ ಬೇಕಾಗುತ್ತೆ, ಕನ್ನಡದ ಬಹುಸಂಸ್ಕೃತಿಯ ಪರವಾಗಿ ಇವರಿಲ್ಲ, ಒಕ್ಕೂಟ ನಿಮಗೆ ನಾಲ್ವರಿಗೂ ಕೂಡ ಕೃತಜ್ಞರು. ಪ್ರಿಯ ವೀಕ್ಷಕರೇ, ಒಂದು ಇದು ರಾಜಕೀಯ ಲಾಭದ ಪ್ರಶ್ನೆ ಬಗ್ಗೆ ಅಲ್ಲ, ಒಂದು ರಾಜಕೀಯ ಬಗ್ಗೆ ಚರ್ಚೆ ಒಂದೊಮ್ಮೆ ಇದರ ಹಿಂದೆ ರಾಜಕೀಯ ಲಾಭದ ಒಂದು ಮನಸ್ಥಿತಿ ಇದ್ರೂ ನಾನು ತಪ್ಪು ಅಂತ ಹೇಳಲ್ಲ. ರಾಜಕೀಯ ಕಾರಣಕ್ಕಾಗಿ ಕೋಮು ನಡುವೆ ವಿಷ ಬೀಜ ಬಿತ್ತಿ ರಕ್ತ ಹರಿಸೋದಕ್ಕಿಂತ ಇದು ಬಹಳ ಒಳ್ಳೆ ಕೆಲಸ ಅಂತ ನಾನು ನಂಬಿದ್ದೇನೆ. ರಾಜಕೀಯ ಲಾಭ ಇರ್ಬೋದು, ಅದರ ರಾಜಕೀಯ ಲಾಭ ಕಾಂಗ್ರೆಸ್ಗೂ ಸಿಗ್ಬೋದು, ಆದರೆ ಈ ರಾಜಕೀಯ ಲಾಭಕ್ಕಾಗಿ ಮಾಡುವ ಇಂತಹ ಕೆಲಸಗಳೇನಿವೆ ಅದು ರಾಜಕೀಯ ಲಾಭಕ್ಕಾಗಿ ಕೋಮು ನಡುವೆ ವಿಷ ಬೀಜವನ್ನು ಬಿತ್ತಿ ರಕ್ತ ಹರಿಸೋದಕ್ಕಿಂತ ಸಾವಿರ ಕೋಟಿ ಬಾರಿ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಾಳೆ ಸುದ್ದಿ ಹೊತ್ತು ಅತಿಥಿಗಳ ಜೊತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ, ನಮಸ್ಕಾರ.